ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ ಕ್ಲಾಸ್ ನಂಬರ್ 16 ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 16. ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಗಳ ಬಗ್ಗೆ ನಾವು ಚರ್ಚೆನ ಮಾಡಿದ್ದವ. ಈ ಒಂದು ಕ್ಲಾಸಲ್ಲಿ ಗವರ್ನರ್ ಅಥವಾ ರಾಜ್ಯಪಾಲರ ಕುರಿತು ಚರ್ಚೆನ ಮಾಡಲಿದ್ದವ. ಗವರ್ನರ್ ಎಸ್. ಸೊ ಏನು ಈ ಒಂದು ದೇಶದ ಮುಖ್ಯಸ್ಥರಾಗಿ ಯಾವ ರೀತಿ ಇವಾಗ ರಾಷ್ಟ್ರಪತಿಗಳಿರ್ತಾರ, ಅದೇ ರೀತಿಯಾಗಿ ರಾಜ್ಯಗಳ ಮುಖ್ಯಸ್ಥರಾಗಿ ಈ ಗವರ್ನರ್ ಅವರು ಇರ್ತಾರೆ. ಸೊ ಈ ಗವರ್ನರ್ ಅವರು ದ್ವಿಪಾತ್ರವನ್ನು ವಹಿಸ್ತಾರೆ, ಅಂದರೆ ಡ್ಯುಯಲ್ ರೋಲನ್ನು ಪ್ಲೇ ಮಾಡ್ತಾರೆ. ಡ್ಯುಯಲ್ ರೋಲ್. ಎಸ್. ಸೊ ಮೊದಲನೇ ಒಂದು ರೋಲ್ ಇಲ್ಲಿ ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಇವರು ಇರ್ತಾರೆ. ಸೊ ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರಂತಂದರೆ ಇಲ್ಲಿ ಇವರು ಕೇವಲ, ಅಂದರೆ ರಾಜ್ಯಪಾಲರು ಇಲ್ಲಿ ಕೇವಲ ನಾಮ ಮಾತ್ರ, ಅಂದರೆ ನಾಮಿನಲ್ ಹೆಡ್ ಆಗಿರ್ತಾರೆ, ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಇರ್ತಾರೆ. ಆದರೆ ಇಲ್ಲಿ ನೈಜ ಆಡಳಿತ ಅನ್ನುವಂಥದ್ದು ಅಥವಾ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ಯಾರ ಬಳಿ ಇರುತ್ತೆ ಅಂತ ಅದು ಈ ಮುಖ್ಯಮಂತ್ರಿ ನೇತೃತ್ವದ ಕೌನ್ಸಿಲ್ ಆಫ್ ಮಿನಿಸ್ಟರ್, ಅಂದರೆ ಮಂತ್ರಿಮಂಡಲದ ಬಳಿ ಇರುತ್ತೆ. ಉದಾಹರಣೆಗೆ ಇವಾಗ ಕರ್ನಾಟಕದಲ್ಲಿನ ಒಂದು ಸರ್ಕಾರದ ತೀರ್ಮಾನಗಳನ್ನ ಅಧಿಕೃತವಾಗಿ ಜಾರಿಗೆ ತರುವಂಥವರು ಯಾರಾಗಿರ್ತಾರೆ, ಈ ರಾಜ್ಯಪಾಲರಾಗಿರ್ತಾರೆ. ಆದರೆ ಆ ತೀರ್ಮಾನಗಳ ಎಲ್ಲಿಂದ ಬರುತ್ತೆ ಅಂದರೆ ಅದು ಈ ಒಂದು ಮಂತ್ರಿಮಂಡಲದಿಂದ ಬರುತ್ತೆ. ಎಸ್. ಹಾಗೆ ಸೆಕೆಂಡ್ ರೋಲ್. ಸೊ ಇವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಇರ್ತಾರೆ. ಸೊ ಇದರ ಅರ್ಥ ಇವರ ನೇಮಕವನ್ನು ಇಲ್ಲಿ ಪ್ರೆಸಿಡೆಂಟ್ ಅವರು ಮಾಡ್ತಾರೆ. ಸೊ ಇಲ್ಲಿ ಈ ಪ್ರೆಸಿಡೆಂಟ್ ಅವರು ಈ ಏನು ಪ್ರಧಾನಮಂತ್ರಿ ನೇತೃತ್ವದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರುತ್ತೆ ಅಥವಾ ಕೇಂದ್ರ ಸರ್ಕಾರ ಏನಿರುತ್ತೆ, ಕೇಂದ್ರ ಸರ್ಕಾರ, ಈ ಕೇಂದ್ರದ ಸರ್ಕಾರದ ಸಲಹೆ ಮೇರೆಗೆ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಅವರು ಈ ಒಂದು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಇವರನ್ನ ನೇಮಕ ಮಾಡಿದೆ ಅಂತ ಅಂದರೆ ಇದರ ಅರ್ಥ ಇವರು ಕೇಂದ್ರ ಸರ್ಕಾರದ ಉದ್ಯೋಗಿ ಅಲ್ಲ ಅನ್ನುವಂಥದ್ದು. ಎಸ್. ಸೊ ಈ ಒಂದು ಮಾದರಿಯನ್ನು ನಾವು ಈ ಒಂದು ರಾಜ್ಯಪಾಲ ಹುದ್ದೆ ಏನಿದೆ ಈ ಒಂದು ಮಾದರಿಯನ್ನು ನಾವು ಕೆನಡಾದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಥವಾ ಎರವಲು ತೆಗೆದುಕೊಂಡಿದ್ದೀವಿ. ಎರವಲು. ಸೊ ನಿಮಗೆ ಗೊತ್ತಿರಲಿ ಏನಿವಾಗ ಪ್ರೆಸಿಡೆಂಟ್ ಇದ್ದಾರೆ, ಅದಕ್ಕೆ ಇವಾಗ ಮತ್ತೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ರಾಷ್ಟ್ರಪತಿ ಹಾಗೆ ಉಪರಾಷ್ಟ್ರಪತಿಗಳು ಬರ್ತಾರೆ. ಆದರೆ ಇಲ್ಲಿ ರಾಜ್ಯಪಾಲರಿದ್ರೆ ಅದಕ್ಕೆ ಇಲ್ಲಿ ಗವರ್ನರ್ ಅವರು ಇರೋದಿಲ್ಲ, ಉಪ ಗವರ್ನರ್ ಅನ್ನುವಂಥ ಹುದ್ದೆ ಇಲ್ಲ. ಎಸ್. ಹಾಗೆ ಈ ಒಂದು ರಾಜ್ಯಪಾಲರ ಹುದ್ದೆಗೆ ಸಂಬಂಧಪಟ್ಟಂತೆ ಭಾಗ 6 ಹಾಗೂ ವಿಧಿ 153ರಿಂದ 167 ಈ ರಾಜ್ಯಪಾಲರ ಒಂದು ಹುದ್ದೆಗೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಮತ್ತು ಭಾಗಗಳಾಗಿದೆ. ಹಾಗೆ ಈ ರಾಜ್ಯ ಒಂದು ಕಾರ್ಯಾಂಗ ಅಥವಾ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತಂದರೆ ಇದರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು. ಸೊ ಇದರಲ್ಲಿ ರಾಜ್ಯಪಾಲರು, CM ಅಂದರೆ ಮುಖ್ಯಮಂತ್ರಿಗಳು, ಹಾಗೆ ಮಂತ್ರಿಮಂಡಲ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಹಾಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರು ಈ ಒಂದು ರಾಜ್ಯ ಕಾರ್ಯಾಂಗದ ಅಡಿಯಲ್ಲಿ ಬರ್ತಾರೆ. ಎಸ್. ಹಾಗೆ ಇವರನ್ನು ಯಾವ ರೀತಿ ನೇಮಕ ಮಾಡಲಾಗತ್ತೆ ಅನ್ನುವಂಥದ್ದು. ನೇಮಕಾತಿ ಇವರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡುವುದಿಲ್ಲ. ಅಂದರೆ ಇದರ ಅರ್ಥ ಇವರು ಜನರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆಗೊಳ್ಳುವುದಿಲ್ಲ ಅನ್ನುವಂಥದ್ದು. ಎಸ್. ಹಾಗಿದ್ರೆ ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂತಂದರೆ ಇಲ್ಲಿ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ, ಕೇಂದ್ರ ಸಚಿವ ಸಂಪುಟ ಅಂತಂದರೆ ಕೇಂದ್ರದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರ್ತಾರೆ, ಸೊ ಇವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಎಸ್. ಹಾಗೆ ಇಲ್ಲಿ ಈ ಒಂದು 1979 ಹರಗೋವಿಂದ್ ಪಂತ್ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಹುದ್ದೆ ಏನಿದೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಕೆಲಸ ಅಲ್ಲ, ಇದು ಸ್ವತಂತ್ರ ಸಾಂವಿಧಾನಿಕ ಒಂದು ಕಚೇರಿ ಅನ್ನುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಅಂದರೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಕೆಲಸ ಅಲ್ಲ ಅಂತಂದರೆ ಇದು ಕೇಂದ್ರ ಸರ್ಕಾರದ ಆದೇಶಗಳನ್ನು ಪಾಲಿಸುವುದಿಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಆದೇಶಕ್ಕೆ ಇದು ರಾಜ್ಯಪಾಲರು ಅಥವಾ ಅದನ್ನು ಪಾಲಿಸಬೇಕೆಂಬ ಕಾನೂನು ಬಾಧ್ಯತೆ ಇರುವುದಿಲ್ಲ. ಸೊ ಹೀಗಾಗಿ ಇದು ಒಂದು ಸ್ವತಂತ್ರ ಸಾಂವಿಧಾನಿಕ ಕಚೇರಿಯಾಗಿದೆ ಅನ್ನುವಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ಹೇಳಿದೆ ಅನ್ನುವಂಥದ್ದು. ಹಾಗೆ ಇಲ್ಲಿ 7ನೇ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆ 1956 ಬರುತ್ತೆ, 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1956. ಸೊ ಈ ಒಂದು ಕಾಯ್ದೆ ಮೂಲಕ ಏನು ಬದಲಾವಣೆಯನ್ನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಕವನ್ನು ಮಾಡುವುದು. ಅಂದರೆ ಇವಾಗ ಇಲ್ಲಿ ಆರ್ಟಿಕಲ್ 153 ಏನು ಹೇಳುತ್ತೆ, ಇಲ್ಲಿ
ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರಿರಬೇಕಂತ ಹೇಳುತ್ತಾ. ಆದರೆ ಇಲ್ಲಿ ಈ ಬದಲಾವಣೆಯನ್ನು ಮಾಡಿ ಏನು ಅಂತಂದರೆ ಒಬ್ಬ ರಾಜ್ಯಪಾಲರನ್ನು 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ರಾಜ್ಯಗಳಿಗೆ ಇಲ್ಲಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಹುದು ಅನ್ನುವಂಥ ಒಂದು ತಿದ್ದುಪಡಿಯನ್ನು ತರಲಾಗುತ್ತೆ ಈ ಒಂದು ಕಾಯ್ದೆಯ ಮೂಲಕ. ಸೊ ಇಲ್ಲಿ ಆರಂಭದಲ್ಲಿ ಏನಂತಂದರೆ ಈ ಕರಡು ಸಂವಿಧಾನದಲ್ಲಿ ಇವರ ನೇಮಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಾಗತ್ತೆ. ಏನು ಅಂತಂದರೆ ಇಲ್ಲಿ ರಾಜ್ಯಪಾಲರನ್ನು ಸಾರ್ವತ್ರಿಕ ಮತದಾನ ಒಂದು ವಯಸ್ಕ ಪದ್ಧತಿಯ ಮೂಲಕ ಏನಿವಾಗ ML MP ಯಾವ ರೀತಿ ಆಯ್ಕೆ ಆಗ್ತಾರ, ಸೊ ಅವರ ರೀತಿಯೇ ಕೂಡ ಇವರನ್ನು ಕೂಡ ಈ ಸಾರ್ವತ್ರಿಕ ಒಂದು ಮತದಾನದ ಮೂಲಕ ಆಯ್ಕೆಯನ್ನು ಮಾಡಬೇಕಂತ ಹೇಳಿ ಪ್ರಸ್ತಾಪ ಇರುತ್ತೆ. ನೇರ ಚುನಾವಣೆಯ ಮೂಲಕ ಇವರನ್ನ ನೇಮಕ ಮಾಡಬೇಕಂತ ಹೇಳಿ ಪ್ರಸ್ತಾಪ ಇರುತ್ತೆ. ಆದರೆ ಸಂವಿಧಾನ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಮಾಡುತ್ತೆ, ಇದನ್ನು ರಿಜೆಕ್ಟ್ ಮಾಡುತ್ತೆ, ಈ ಒಂದು ಪ್ರಸ್ತಾಪವನ್ನು ನಿರಾಕರಣೆಯನ್ನು ಮಾಡುತ್ತೆ. ಅದಕ್ಕೆ ಏನು ಕಾರಣವನ್ನು ಕೊಡುತ್ತೆ ಅಂತಂದರೆ ಅದು ಇಲ್ಲಿ ಕಾರಣಗಳು. ಸೊ ಫಸ್ಟ್ ರೀಸನ್ ಏನು ಅಂತಂದ್ರೆ ಮುಖ್ಯಮಂತ್ರಿಯೊಂದಿಗೆ ಸಂಘರ್ಷಣೆ ಅಥವಾ ಘರ್ಷಣೆ ಅನ್ನುವಂಥದ್ದು ಹೇಳಬಹುದು. ಆ ಮೂಲಕ ಇಲ್ಲಿ ಯಾರಿಗೆ ಹೆಚ್ಚು ಅಧಿಕಾರ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಅಂದರೆ ಇವಾಗ ಇಬ್ಬರು ಕೂಡ ಅಂದರೆ ಗವರ್ನರ್ ಮತ್ತು ಇಲ್ಲಿ CM ಇಬ್ಬರು ಕೂಡ ಏನಾಗ್ತಾರೆ, ಇವಾಗ ಜನರಿಂದ ನೇರವಾಗಿ ಆಯ್ಕೆಗೊಂಡ್ರೆ ಇವರಲ್ಲಿ ಯಾರಿಗೆ ಹೆಚ್ಚು ಅಧಿಕಾರ ಇರುತ್ತೆ ಅಂದರೆ 2 ಜನರಿಗೆ ಜನಮತ ಇರುತ್ತೆ. ಆದರೆ ಸರ್ಕಾರದ ಕಾರ್ಯಾಚರಣೆಗೆ ಇದೇನಾಗುತ್ತೆ, ಯಾರ ನಡುವೆ ಹೆಚ್ಚಿನ ಅಧಿಕಾರ ಇದೆ ಅಂತ ಬಂದಾಗ ಇದು ಏನಾಗುತ್ತೆ, ಸರ್ಕಾರದ ಕಾರ್ಯಾಚರಣೆಗೆ ಅಸ್ತವ್ಯಸ್ತವನ್ನು ಉಂಟು ಮಾಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ತಿರಸ್ಕಾರ ಮಾಡುತ್ತಾ. ಹಾಗೆ ಇಲ್ಲಿ ಪ್ರತ್ಯೇಕತಾವಾದವನ್ನು ಬಳಸುತ್ತಾ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳಿಗಿಂತ ಏನಾಗುತ್ತೆ, ಇದು ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತೆ ಅನ್ನುವಂಥದ್ದು. ಅಂದರೆ ಇವಾಗ ರಾಜ್ಯಪಾಲರು ಏನು ಮಾಡಬಹುದು ಅಂತಾರೆ, ಕೇಂದ್ರದ ನೀತಿಗಳಿಗೆ ವಿರೋಧವಾಗಿ ನಡೆದು ಅಂದರೆ ಕೇಂದ್ರದ ಒಂದು ಆಜ್ಞೆಗಳನ್ನ ಅದು ಬದಿಗಿರಿಸಿ ಪ್ರತ್ಯೇಕ ರಾಜಕೀಯ ಒಂದು ಆಡಳಿತವನ್ನು ನಡೆಸಬಹುದು. ಸೊ ಹೀಗಾಗಿ ಏನಾಗ್ಬೋದು, ಇದು ಪ್ರತ್ಯೇಕತಾವಾದವನ್ನು ಬೆಳೆಸ್ತಾರೆ. ಹಾಗೆ ಇದು ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ರಾಜ್ಯಪಾಲರನ್ನ ಸಾರ್ವತ್ರಿಕ ಮತದಾನದ ಮೂಲಕ ಜನರಿಂದ ನೇರವಾಗಿ ಆಯ್ಕೆ ಮಾಡುವಂಥ ಒಂದು ವಿಧಾನವನ್ನು ಇದು ತಿರಸ್ಕಾರ ಮಾಡುತ್ತೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಇವರನ್ನ ತಮ್ಮ ಸಹಿ ಮತ್ತು ಸೈನ್ ಆ್ಯಂಡ್ ಸಿಗ್ನೇಚರ್ ಅಂದರೆ ಈ ಒಂದು ವಾರಂಟ್ ಆ್ಯಂಡ್ ಅಂಡರ್ ಸೀಲ್ ಅಡಿಯಲ್ಲಿ ಏನು ಮಾಡಲಾಗತ್ತೆ, ಇವರನ್ನ ನೇಮಕ ಮಾಡಲಾಗತ್ತೆ ಅಂದರೆ ರಾಜ್ಯಪಾಲರನ್ನು. ಇನ್ನು ರಾಜ್ಯಪಾಲರಾಗ ಬಯಸುವ ವ್ಯಕ್ತಿಗೆ ಒಂದಿಷ್ಟು ಅರ್ಹತೆಗಳು ಇರಬೇಕಾಗತ್ತೆ. ಸೊ ಕ್ವಾಲಿಫಿಕೇಷನ್ ಏನು ಅಂತ ನೋಡೋಣ. ಕ್ವಾಲಿಫಿಕೇಷನ್ ಆರ್ ಅರ್ಹತೆಗಳು. ಸೊ ಮೊದಲನೇದಾಗಿ ಅವರು ಭಾರತದ ಪ್ರಜೆಯಾಗಿರಬೇಕು, ಇಂಡಿಯನ್ ಸಿಟಿಜನ್ ಆಗಿರಬೇಕು. ಹಾಗೆ ಅವರಿಗೆ ಕನಿಷ್ಠ 35 ವಯಸ್ಸಿನವರಾಗಿರಬೇಕು. ಸೊ ಇದು ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಆದರೆ ಇಲ್ಲಿ 2 ಕನ್ವೆನ್ಷನ್ ಇದೆ, ಅಂದರೆ 2 ಸಂಪ್ರದಾಯಗಳಿವೆ. ಸೊ ಇದು ಇತ್ತೀಚೆಗೆ ಆಗಿರುವಂಥ ಸಂಪ್ರದಾಯಗಳಿವು. ಅಂದರೆ ರಾಜ್ಯಪಾಲರಾಗ ಬಯಸುವಂಥ ವ್ಯಕ್ತಿ ಅವರು ರಾಜ್ಯದ ಹೊರಗಿನವರಾಗಿರಬೇಕು. ಅಂದರೆ ಇವಾಗ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಆಯ್ಕೆಗೊಳ್ತಾ ಇದ್ದರೆ ಅವರು ಕರ್ನಾಟಕದ ವ್ಯಕ್ತಿಯಾಗಿರಬಾರ್ದು. ಅಂದರೆ ಅವರು ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಾಗಿರಬೇಕು. ಹಾಗೆ ಅವರು ಸ್ಥಳೀಯ ರಾಜಕೀಯದಿಂದ ಮುಕ್ತವಾಗಿರಬೇಕು, ಅವರಿಗೆ ಯಾವುದೇ ರೀತಿಯ ಒಂದು ರಾಜಕೀಯ ನಂಟಿರಬಾರ್ದು. ಹಾಗೆ ಇಲ್ಲಿ ನೇಮಕ ಸಂದರ್ಭದಲ್ಲಿ ಅಂದರೆ ಅವರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚಿಸಬೇಕು. ಸೊ ಇವಾಗ ಕೇಂದ್ರದ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಾಡುತ್ತೆ, ಪ್ರೆಸಿಡೆಂಟ್ ಅವರಿಗೆ ಆ ಸಲಹೆಯನ್ನು ನೀಡುತ್ತೆ ಗವರ್ನರನ್ನು ನೇಮಕ ಮಾಡಬೇಕಂತ ಹೇಳಿ. ಸೊ ಪ್ರೆಸಿಡೆಂಟ್ ಅವರಿಗೆ. ಆದರೆ ಇಲ್ಲಿ ಪ್ರೆಸಿಡೆಂಟ್ ಅವರು ಇವರನ್ನು ನೇಮಕ ಮಾಡುವಾಗ ಇವಾಗ ಆ ರಾಜ್ಯದ ಒಂದು ಮುಖ್ಯಮಂತ್ರಿಗಳು ಏನಿರ್ತಾರೆ CM ಅವರೊಂದಿಗೆ ಸಮಾಲೋಚಿಸಬೇಕು ಅನ್ನುವಂಥದ್ದು ಒಂದು 2 ಕನ್ವೆನ್ಷನ್ಗಳನ್ನ ಅಥವಾ ಸಂಪ್ರದಾಯಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ರಾಜ್ಯಪಾಲರ ನೇಮಕಾತಿಗಳಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನಾ ಪದ್ಧತಿಗಳ ವಿಕಸನ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಇದು ಆರಂಭದಲ್ಲಿ ಈ ರೀತಿ ರಾಜ್ಯಪಾಲರನ್ನು ನೇಮಕ ಮಾಡುವಾಗ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸುವ ಅನ್ನುವಂಥ ಒಂದು ಪದ್ಧತಿ ಇರಲಿಲ್ಲ. ಅಲ್ಲಿ ಕೇವಲ ಇಲ್ಲಿ ನೋಡಿ 1967ರವರೆಗೆ ಮುಖ್ಯಮಂತ್ರಿಗಳಿಗೆ ಕೇವಲ ಮಾಹಿತಿಯನ್ನು ನೀಡಲಾಗ್ತಾ ಇತ್ತು. ಸೊ ಇವಾಗ ಪ್ರೆಸಿಡೆಂಟ್ ಅವರು ಈ ಕೇಂದ್ರದ ಕೌನ್ಸಿಲ್ ಆಫ್ ಒಂದು ಮಿನಿಸ್ಟರ್ ಸಲಹೆ ಮೇರೆಗೆ ಇಲ್ಲಿವಾಗ ಗವರ್ನರ್ ಅವರನ್ನು ನೇಮಕ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅವರು ನಾನು ಈ ಥರ
ಇಲ್ಲಿ ಗವರ್ನರ್ ಅವರನ್ನು ನಿಮ್ಮ ರಾಜ್ಯಕ್ಕೆ ನೇಮಕ ಮಾಡ್ತಾ ಇದ್ದೀನಿ ಅಂತ ಸಿ ಎಮ್ಗೆ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಆದರೆ 1967ರಿಂದ ಏನಾಗುತ್ತೆ, ಇಲ್ಲಿ ಒಂದು ಒತ್ತಡ ಕೇಳಿಬರುತ್ತೆ. ಅಂದರೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಗಳು ಏನಿರ್ತಾರೆ ಅವಾಗ ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುವಾಗ ನಮ್ಮೊಂದಿಗೂ ಕೂಡ ಸಮಾಲೋಚನೆಯನ್ನು ನಡೆಸಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇವಾಗ ಇದೇ ರೀತಿ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ, ಈ ಅಮೇರಿಕನ್ ಮಾಡೆಲ್ ಯಾವ ರೀತಿ ಇದೆ, ಹಾಗೆ ಕೆನಡಾದ ಮಾದರಿ ಯಾವುದಿದೆ, ಯಾವ ರೀತಿ ಇದೆ ಈ ಒಂದು ರಾಜ್ಯಪಾಲರ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಮೇರಿಕನ್ ಮಾಡೆಲಲ್ಲಿ ಒಂದು ರಾಜ್ಯದ ರಾಜ್ಯಪಾಲರನ್ನು ನೇರವಾಗಿ ಆಯ್ಕೆ ಮಾಡಲಾಗುತ್ತೆ. ಅಲ್ಲಿ ನೇರವಾಗಿ ಜನರಿಂದ ನೇರವಾಗಿ ಏನು ಮಾಡಲಾಗುತ್ತೆ, ಆಯ್ಕೆ ಮಾಡಲಾಗುತ್ತೆ. ಸೊ ಇನ್ನು ಕೆನಡಾ ಮಾದರಿಯಲ್ಲಿ, ಕೆನಡಾದಲ್ಲಿ ಪ್ರಾಂತ್ಯಗಳ ಅಂದರೆ ರಾಜ್ಯಗಳ ಗವರ್ನರನ್ನು ಗವರ್ನರ್ ಜನರಲ್ ಅಂದರೆ ಕೇಂದ್ರ ಸರ್ಕಾರ ಅವರನ್ನು ನೇಮಿಸುತ್ತಾ. ಎಸ್, ಸೊ ಇವಾಗ ರಾಜ್ಯಪಾಲರ ಕಚೇರಿಯ ಒಂದು ಷರತ್ತುಗಳು ಏನು ಅನ್ನುವಂತ ನೋಡೋಣ. ಅಂದರೆ ಕೆಲವೊಂದಿಷ್ಟು ಕಂಡೀಷನ್ ಇರುತ್ತೆ ಆಫೀಸ್ ಆಫ್ ಗವರ್ನರ್ ಹುದ್ದೆಗೆ. ಸೊ ಏನು ಕಂಡೀಷನ್ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಇವರು ಈ ಸಂಸತ್ತು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರಾಗಿರಬಾರ್ದು. ಹಾಗೆ ಇವರು ರಾಜ್ಯ ಶಾಸಕಾಂಗ ಅಂದರೆ ಇಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್, ಸೊ ಈ ಎರಡರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಅವರು ಮೆಂಬರ್ ಆಗಿರಬಾರ್ದು ಅನ್ನುವಂಥದ್ದು. ಹಾಗೆ ಇವರು ಯಾವುದೇ ರೀತಿಯಾದಂಥ ಲಾಭದಾಯಕ ಹುದ್ದೆ ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರ್ದು. ಹಾಗೆ ಇವ್ರಿಗೆ ಅಧಿಕೃತವಾಗಿ ಒಂದು ನಿವಾಸವನ್ನು ಕೊಟ್ಟಿರ್ತಾರೆ, ಅದಕ್ಕೆ ರಾಜಭವನ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇತ್ತೀಚೆಗೆ ಅದರ ಒಂದು ಹೆಸರನ್ನು ಇವಾಗ ಬದಲಾವಣೆ ಮಾಡಿದ್ದಾರೆ, ಅದರ ಬಗ್ಗೆ ಕೂಡ ನಾವು ಮುಂದೆ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಅವರಿಗೆ ಅಧಿಕೃತವಾಗಿ ಒಂದು ನಿವಾಸವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಅವರು ಯಾವುದೇ ರೀತಿಯಾಗಿರುವಂಥ ಬಾಡಿಗೆಯನ್ನು ಪಾವತಿಸಬೇಕಾಗಿರೋದಿಲ್ಲ. ಹಾಗೆ ಇವರು ಸಂಸತ್ತು ನಿರ್ಧರಿಸಿದಂಥ ವೇತನಗಳು, ಇಲ್ಲಿ ನೋಡಿ ಅವರ ವೇತನವನ್ನು ಇಲ್ಲಿ ಏನು ಮಾಡುತ್ತೆ, ಸಂಸತ್ತು ನಿರ್ಧರಿಸಿದಂಥ ವೇತನಗಳು ಮತ್ತು ಭತ್ಯೆಗಳು ಮತ್ತು ಸವಲತ್ತುಗಳನ್ನು ಪಡಿತಾರೆ. ಸೊ ಇಲ್ಲಿ ರಾಜ್ಯ ಶಾಸಕಾಂಗ ಅಲ್ಲ ಇವರ ವೇತನ ಅಥವಾ ಭತ್ಯೆ ಅಥವಾ ಸವಲತ್ತನ್ನು ನಿರ್ಧಾರ ಮಾಡುವಂಥದ್ದು. ಸೊ ಇಲ್ಲಿ ಸಂಸತ್ ನಿರ್ಧಾರ ಮಾಡುತ್ತೆ. ಹಾಗೆ ಇವರು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾದರೆ, ಸೊ ಇವಾಗ ಕನ್ವೆನ್ಷನ್ ಇದೆ ಅವರು ಅಂದರೆ 2 ಅಥವಾ ಹೆಚ್ಚಿನ ಒಂದು ರಾಜ್ಯಗಳಿಗೆ ಅವರು ಏನಾಗ್ಬೋದು ಅಂತಂದರೆ ಇಲ್ಲಿ ರಾಜ್ಯಪಾಲರಾಗಬಹುದು ಅನ್ನುವಂಥ ಒಂದು ತಿದ್ದುಪಡಿಯನ್ನು ತರಲಾಗಿದೆ 7ನೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ. ಸೊ ಅದರ ಪ್ರಕಾರ ಅವರು 7 ರಾಜ್ಯಗಳಿಗೆ ಇವಾಗ ರಾಜ್ಯಪಾಲರಾದಂತ ಅನ್ಕೋಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ಅನ್ಕೋಣ. ಸೊ ಇವಾಗ ಇವರಿಗೆ ವೇತನ ಮತ್ತು ಭತ್ಯೆ ಅನ್ನೋದು ಯಾವ ರೀತಿ ಹಂಚಿಕೆ ಆಗುತ್ತೆ ಅಂದರೆ ಇದನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ನಿರ್ಧರಿಸಿದಂಥ ಅನುಪಾತದಲ್ಲಿ ಆ ರಾಜ್ಯಗಳ ನಡುವೆ ಹಂಚಿಕೆ ಆಗತ್ತೆ. ಸೊ ಇವಾಗ ಅವರಿಗೆ ₹100 ಸ್ಯಾಲ್ರಿ ಇದೆ ಅಂತ ಅಂದ್ಕೊಂಡ್ರೆ, ಸೊ ಅದನ್ನು ಇವಾಗ ಕರ್ನಾಟಕದಿಂದ ಎಷ್ಟು ತೆಗೆದುಕೊಳ್ಳಬೇಕು ಅಥವಾ ಮಹಾರಾಷ್ಟ್ರದಿಂದ ಎಷ್ಟು ಅಮೌಂಟನ್ನು ಅಥವಾ ವೇತನವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಇಲ್ಲಿ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಎಸ್, ಹಾಗೆ ಇಲ್ಲಿ ಇವರ ಅಧಿಕಾರಾವಧಿಯಲ್ಲಿ ಅಂದರೆ ಇವರು ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ವೇತನ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಬರುವುದಿಲ್ಲ. ಎಸ್, ಸೊ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್, ಇತ್ತೀಚಿನ ಒಂದು ಬೆಳವಣಿಗೆ ಇದು, ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರುವಂಥ ಒಂದು ಮಾಹಿತಿ ಇದು ಕರೆಂಟ್ ಅಫೇರ್ಸ್ನಲ್ಲಿ. ಎಸ್, ಸೊ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯದ ಅಂದರೆ ಹೋಮ್ ಮಿನಿಸ್ಟ್ರಿ ಏನಿದೆ ಸೆಂಟ್ರಲ್ ತೀರ್ಮಾನದಂತೆ ದೇಶಾದ್ಯಂತ ಇರುವಂಥ ರಾಜಭವನಗಳ ಹೆಸರನ್ನು ಅಂದರೆ ರಾಷ್ಟ್ರಪತಿಗಳ ಒಂದು ಅಧಿಕೃತ ನಿವಾಸ ಏನಿತ್ತು ಅದಕ್ಕೆ ರಾಜಭವನ ಅಂತ ಹೇಳಿ ಕರೆಯಲಾಗ್ತಾ ಇತ್ತು, ಅದರ ಹೆಸರನ್ನು ಏನು ಮಾಡಲಿದ್ದಾರೆ ಇವಾಗ ಲೋಕಭವನ ಎಂದು ಮರುನಾಮಕರಣ ಮಾಡಲಾಗಿದೆ. ಸೊ ಈ ಮೂಲಕ ಕರ್ನಾಟಕದ ರಾಜಭವನವನ್ನು ಕರ್ನಾಟಕ ಲೋಕಭವನ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಸೊ ಈ ಹಿಂದೆ ಅದು ರೆಸಿಡೆನ್ಸಿ ಅಂತ ಕರೆಯಲಾಗ್ತಾ ಇತ್ತು, ಅಂದರೆ ರಾಜಭವನಕ್ಕಿಂತಲೂ ಮೊದಲು ಅದು ರೆಸಿಡೆನ್ಸಿ ಆಗಿತ್ತು. ಅದು ಯಾವ ರೀತಿ ರಾಜಭವನ ಆಗಿತ್ತು ಅನ್ನುವಂತ ನೋಡೋಣ. ಸೊ ರಾಜಭವನವನ್ನು ಮೊದಲಿಗೆ ರೆಸಿಡೆನ್ಸಿ ಎಂದು ಹೇಳಿ ಕರೆಯಲಾಗುತ್ತಾ ಇತ್ತು. 1947ರಲ್ಲಿ ಏನಾಗುತ್ತೆ, ರೆಸಿಡೆನ್ಸಿಯ ಅಸ್ತಿತ್ವವು ಕೊನೆಗೊಳ್ಳುತ್ತಾ, ಅಂದರೆ ಸ್ವಾತಂತ್ರ್ಯ ಅವಾಗ ನಮಗೆ ಸಿಗುತ್ತಾ. ಸಂವಿಧಾನವು ರಾಜ್ಯ ಒಂದು ಪ್ರಮುಖ ಹುದ್ದೆಯನ್ನು ಇಲ್ಲಿ ಏನು ಮಾಡುತ್ತೆ, ಸೃಷ್ಟಿಸುತ್ತಾ. ಸೊ ಅದು ಮುಂದೆ ಏನಾಗುತ್ತೆ, ರಾಜ್ಯಪಾಲ ಹುದ್ದೆಯಾಗತ್ತೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿರುವಂಥ ರೆಸಿಡೆನ್ಸಿ ಆವರಣವನ್ನು ರಾಜಭವನ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇವಾಗ ಪ್ರಸ್ತುತ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಕರ್ನಾಟಕ ಲೋಕಭವನ ಅನ್ನುವಂಥದ್ದು ಏನಾಗಿದೆ, ರಾಜ್ಯಪಾಲರ ಅಧಿಕೃತ ಒಂದು ನಿವಾಸ ಆಗಿದೆ.
ಸೊ ಒಟ್ಟಾರೆಯಾಗುವನ ರಾಜ್ಯವಾರು ಲೋಕಭವನ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದ್ದಾರೆ, ಲೋಕಭವನ. ಸೊ ಇವಾಗ ಈ ರಾಜ್ಯಪಾಲರಿಗೆ ಯಾರು ಪ್ರತಿಜ್ಞಾವಿಧಿಯನ್ನು ಮತ್ತು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅನ್ನುವಂತ ನೋಡೋಣ. ಸೊ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಂದ ಅಥವಾ ಇವರ ಅನುಪಸ್ಥಿತಿಯಲ್ಲಿ, ಅಂದರೆ ಇವರ ಒಂದು ಅಬ್ಸೆಂಟಲ್ಲಿ ಹೈಕೋರ್ಟ್ನ ಹಿರಿಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಏನಿರ್ತಾರೆ ಅವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಸೊ ಇವರು ಯಾರಿಗೆ ರಾಜೀನಾಮೆಯನ್ನು ನೀಡ್ತಾರೆ ಅಂತಂದರೆ ಇಲ್ಲಿ ಇವರ ರಾಜೀನಾಮೆ ಇವರು ರಾಷ್ಟ್ರಪತಿಗಳಿಗೆ, ಅಂದರೆ ಪ್ರೆಸಿಡೆಂಟ್ ಅವರಿಗೆ ಇವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಹಾಗೆ ಇವರ ಒಂದು ರಾಜ್ಯಪಾಲರ ಪ್ರತಿಜ್ಞೆ, ಅಂದರೆ ಇವರು ಯಾವ ರೀತಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ ಅಂತಂದರೆ ಇವರು ತಮ್ಮ ಕಚೇರಿಯನ್ನು ನಿಷ್ಠೆಯಿಂದ ನಿರ್ವಹಿಸುವುದಾಗಿ, ಅಂದರೆ ರಾಜ್ಯಪಾಲರ ಒಂದು ಕಚೇರಿ ಏನಿರುತ್ತೆ ಅದನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದಾಗಿ, ಹಾಗೆ ಸಂವಿಧಾನ ಮತ್ತು ಕಾನೂನನ್ನು ಸಂರಕ್ಷಣೆ ಮಾಡುವುದಾಗಿ, ಹಾಗೆ ಅವುಗಳನ್ನು ಕಾಪಾಡುವುದಾಗಿ ಇಲ್ಲಿ ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಹಾಗೆ ಇವರು ರಾಜ್ಯದ ಜನರ ಸೇವೆ ಮತ್ತು ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದಾಗಿ ಇಲ್ಲಿ ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಸೊ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ? ಸೊ ಇದರ ಅಧಿಕಾರಾವಧಿ ಕುರಿತು ಆರ್ಟಿಕಲ್ 156 ಹೇಳುತ್ತೆ. ಸೊ ಇವರ ಅಧಿಕಾರಾವಧಿ ಇವರು ಹುದ್ದೆಗೆ ಸೇರಿದ ದಿನಾಂಕದಿಂದ 5 ವರ್ಷಗಳಿರುತ್ತೆ. ಆದರೆ ಈ 5 ವರ್ಷಗಳನ್ನುವಂಥದ್ದು ಕಾನೂನುಬದ್ಧ ಅಲ್ಲ. ಸೊ ಇದು ಜಸ್ಟ್ ವಾಡಿಕೆಯಾಗಿ ಒಂದು ಸಂಪ್ರದಾಯವಾಗಿ ಬೆಳ್ಕೊಂಡು ಬಂದಿದೆ. ಅಂದರೆ ಇಲ್ಲಿ ಇವರು ಕೇವಲ ರಾಷ್ಟ್ರಪತಿಗಳ ವಿಶ್ವಾಸವಿರುವವರೆಗೆ ಮಾತ್ರ ಏನಿರ್ತಾರೆ ತಮ್ಮ ಅಧಿಕಾರದಲ್ಲಿ ಇರ್ತಾರೆ. ಅಂದರೆ ಇವರ ಅಧಿಕಾರಾವಧಿ ಅಂತ ಬಂದಾಗ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಏನಿರ್ತಾನೆ ಆತನಿಗೆ ಇರುವಂತಹ ಸೇವಾ ಭದ್ರತೆ ಕೂಡ ಇವರಿಗೆ ಇರೋದಿಲ್ಲ. ಯಾವಾಗ ಬೇಕಿದ್ರೂ ಕೂಡ ಇವರನ್ನು ವಜಾ ಮಾಡಬಹುದು. ಸೊ ಈ ರೀತಿ ಏನು ಇವಾಗ ಇವರು ರಾಷ್ಟ್ರಪತಿಗಳ ವಿಶ್ವಾಸವಿರುವವರಿಗೆ ಅಧಿಕಾರದಲ್ಲಿ ಇರ್ತಾರಂತ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. ಸೊ ಇಲ್ಲಿ ಸೂರ್ಯನಾರಾಯಣ್ ಪ್ರಕರಣದಲ್ಲಿ 156ನೇ ವಿಧಿ ಏನಿದೆ, ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆ ನ್ಯಾಯಸಮ್ಮತವಲ್ಲ ಅನ್ನುವಂಥದ್ದು. ಸೊ ಇವರ ವಿಶ್ವಾಸವಿರುವವರಿಗೆ ಅವರು ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂಥದ್ದು ಇದು ಸೂಕ್ತ ಅಲ್ಲ ಅಥವಾ ಅದು ನ್ಯಾಯಸಮ್ಮತವಲ್ಲ ಅನ್ನುವಂಥ ಒಂದು ತೀರ್ಪನ್ನು ನೀಡುತ್ತೆ. ಸೊ ನಾವು ಇವಾಗ ಈ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡೋಣ. ಪವರ್ಸ್ ಆ್ಯಂಡ್ ಫಂಕ್ಷನ್. ಸೊ ಪವರ್ಸ್ ಆ್ಯಂಡ್ ಫಂಕ್ಷನ್ ಬಗ್ಗೆ ನೋಡೋಣ. ಪವರ್ಸ್ ಆ್ಯಂಡ್ ಫಂಕ್ಷನ್. ಸೊ ಇವರ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನ ನಾವೀಗ ಕಾರ್ಯಾಂಗೀಯ ಅಧಿಕಾರಿಗಳು, ಹಣಕಾಸಿನ ಅಧಿಕಾರಿಗಳು, ನ್ಯಾಯಿಕ ಅಧಿಕಾರಿಗಳು ಅಥವಾ ವಿವೇಚನಾ ಅಧಿಕಾರಿಗಳು ಅಂತ ಹೇಳಿ ಇವಾಗ ವರ್ಗೀಕರಣವನ್ನು ಮಾಡಿಕೊಂಡು ಅಧ್ಯಯನವನ್ನು ಮಾಡೋಣ. ಸೊ ಮೊದಲನೇದಾಗಿ ಕಾರ್ಯಾಂಗೀಯ ಅಧಿಕಾರಗಳು ಅಂದರೆ ಎಕ್ಸಿಕ್ಯೂಟಿವ್ ಪವರ್ಸ್ ಅಂತ. ಎಕ್ಸಿಕ್ಯೂಟಿವ್ ಪವರ್ಸ್. ಸೊ ಇಲ್ಲಿ ಸರ್ಕಾರದ ಎಲ್ಲ ಕ್ರಮಗಳು, ಅಂದರೆ ಇವಾಗ ರಾಜ್ಯಗಳ ಕಾರ್ಯನಿರ್ವಾಹಕ ಕ್ರಮಗಳು ಎಲ್ಲವೂ ಕೂಡ ರಾಜ್ಯಪಾಲರ ಹೆಸರಿನ ಮೇಲೆ ಆಗತ್ತೆ. ಹಾಗೆ ಇಲ್ಲಿ ಈ ರಾಷ್ಟ್ರಪತಿ ಆಡಳಿತ ಅಂತ ಬಂದಾಗ, ಅಂದರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡಬೇಕಿದ್ರೆ ಅವಾಗೇನು ಮಾಡ್ತಾರೆ, ರಾಷ್ಟ್ರಪತಿಗಳ ಸಲಹೆ ಸೂಚನೆ ನಿರ್ದೇಶನಗನುಗುಣವಾಗಿ ಆಡಳಿತವನ್ನು ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಏನು ಮಾಡಲಾಗುತ್ತೆ, ಅವಾಗ ಇವರು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದರೆ ಯಾವಾಗ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಡಳಿತ ಇರುತ್ತೆ, ಸೊ ಆ ಒಂದು ಸಂದರ್ಭದಲ್ಲಿ ಇವರು ರಾಷ್ಟ್ರಪತಿಗಳ ಸಲಹೆ ಸೂಚನೆ ನಿರ್ದೇಶನಕ್ಕೆ ಅನುಗುಣವಾಗಿ ಆಡಳಿತವನ್ನು ನಡೆಸ್ತಾರೆ. ಅಂದರೆ ಅವರು ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಇರ್ತಾರೆ. ಹಾಗೆ ಇಲ್ಲಿ ಒಂದು ಸರ್ಕಾರದ ಎಲ್ಲ ಒಂದು ಆಜ್ಞೆಗಳು ಆಗಿರ್ಬೋದು, ಆರ್ಡರ್ ಆಗಿರ್ಬೋದು ಅಥವಾ ಆದೇಶಗಳಾಗಿರ್ಬೋದು, ಸುತ್ತೋಲೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ರಾಜ್ಯಪಾಲರ ಹೆಸರಿನಲ್ಲಿ ಚಲಾವಣೆ ಆಗತ್ತೆ. ಹಾಗೆ ಇನ್ನು ಇವರು ಹಲವಾರು ವ್ಯಕ್ತಿಗಳ ನೇಮಕವನ್ನು ಕೂಡ ಆಗತ್ತೆ ಇವರಿಂದ. ಸೊ ಮೊದಲನೇದಾಗಿ ಇವರು CM ಅಂದರೆ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಹಾಗೆ ಇವರು ಮಂತ್ರಿಗಳನ್ನ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಏನಿರ್ತಾರೆ ಇವಾಗ, ಅಥವಾ ಮಿನಿಸ್ಟರ್ಸ್ ಅಂತ ಏನಿರ್ತಾರೆ, ಸೊ ಅವರನ್ನು ಇವರು CM ಸಲಹೆ ಮೇರೆಗೆ ಮುಖ್ಯಮಂತ್ರಿಗಳು ಹೇಳಿದಂತೆ ಏನು ಮಾಡ್ತಾರೆ, ಅವರನ್ನು ನೇಮಕ ಮಾಡ್ತಾರೆ. ಸೊ ಇದರೊಟ್ಟಿಗೆ ಇವರು ಸಚಿವ ಸಂಪುಟದ ಸಲಹೆ ಮೇರೆಗೆ, ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಇವರ ಸಲಹೆ ಮೇರೆಗೆ, ಅಂದರೆ ಸಚಿವ ಸಂಪುಟ ಅಂದರೆ ಇಲ್ಲಿ ಮಿನಿಸ್ಟರ್ ಇರ್ತಾರೆ, ಹಾಗೆ ಈ ಮಿನಿಸ್ಟರ್ ಹೆಡ್ ಆಗಿ ಇಲ್ಲಿ CM ಅವರು ಇರ್ತಾರೆ. ಸೊ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಲಹೆ ಮೇರೆಗೆ ಇವರು ಏನು ಮಾಡ್ತಾರೆ, ಇಲ್ಲಿ ಈ ರಾಜ್ಯ ಲೋಕಸೇವಾ ಆಯೋಗ KPSC ಅಂತ ಏನು ಕರಿತೀವಿ ನಾವು, ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್,
ಸೊ KPSC, ಹಾಗೆ ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಹಾಗೆ ಮಹಿಳಾ ಆಯೋಗ ವುಮೆನ್ ಕಮಿಷನ್, ಹಾಗೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಮೈನಾರಿಟಿ ಒಂದು ಆಯೋಗ ಏನು ಕಮಿಷನ್ ಇರುತ್ತಾ, ಹಾಗೂ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಟೇಟ್ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್, ಹಾಗೆ ಹಿಂದುಳಿದ ವರ್ಗಗಳ ಆಯೋಗ, ಅಡ್ವೊಕೇಟ್ ಈ ಎಲ್ಲ ಆಯೋಗಗಳ ಒಂದು ಅಧ್ಯಕ್ಷ ಮತ್ತು ಸದಸ್ಯರನ್ನು ಇವರು ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಹಾಗೆ ಇಲ್ಲಿ ಅಡ್ವೊಕೇಟ್ ಜನರಲ್ ಆಯಿತು. ನೆಕ್ಸ್ಟ್ ಉಪಕುಲಪತಿಗಳನ್ನು ಕೂಡ ಇವರು ಈ ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ರಾಜ್ಯಪಾಲರು ಪದನಿಮಿತ್ತ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಇರ್ತಾರೆ. ಸೊ ನಿಮಗೆ ಗೊತ್ತಿರಲಿ, ಈ ಉಪಕುಲಪತಿಗಳನ್ನು ನೇಮಕ ಮಾಡುವುದರ ಕುರಿತು ಇತ್ತೀಚೆಗೇನಾಗಿದೆ, ಹಲವಾರು ಒಂದು ರಾಜ್ಯಗಳು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಂದರೆ ಇಲ್ಲಿ ರಾಜ್ಯಪಾಲರಿಂದ ನೇಮಕವಾಗುವ ಬದಲು ಈ ಉಪಕುಲಪತಿಗಳನ್ನ ರಾಜ್ಯ ಸರ್ಕಾರಗಳು ನೇಮಕ ಮಾಡಬೇಕು ಅನ್ನೋದರ ಕುರಿತು ಇಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊ ನಂತರದಲ್ಲಿ ಇವರಿಗೆ ಇರುವಂಥ ಫೈನಾನ್ಷಿಯಲ್ ಪವರ್ಸ್ ಅಥವಾ ಹಣಕಾಸಿನ ಅಧಿಕಾರಗಳನ್ನ ನೋಡೋಣ. ಫೈನಾನ್ಷಿಯಲ್ ಪವರ್ ಸೊ ಇವರು ಹಣಕಾಸಿನ ಒಂದು ಆಯೋಗ ರಚನೆಯನ್ನು ಮಾಡ್ತಾರೆ. ಫೈನಾನ್ಸ್ ಕಮಿಷನ್ನ ಇವರು ರಚನೆ ಮಾಡ್ತಾರೆ. ಸೊ ಇಲ್ಲಿ ಹಾಗೆ ರಾಜ್ಯಪಾಲರ ಪೂರ್ವಾನುಮತಿಯೊಂದಿಗೆ ಇವರು ಹಣಕಾಸು ಮಸೂದೆಯನ್ನು ಮಂಡನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫೈನಾನ್ಸ್ ಬಿಲ್ ಅಂತ ಬರುತ್ತೆ. ಫೈನಾನ್ಸ್ ಬಿಲ್ ಸೊ ಇವುಗಳನ್ನ ಇಲ್ಲಿ ಮಂಡನೆ ಮಾಡಬೇಕಾದ್ರೆ ಇಲ್ಲಿ ಏನು ಮಾಡಬೇಕಾಗತ್ತೆ, ರಾಜ್ಯ ಸರ್ಕಾರಗಳು ಫಸ್ಟ್ ಇಲ್ಲಿ ರಾಜ್ಯಪಾಲರ ಅಥವಾ ಗವರ್ನರ್ ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಹಾಗೆ ರಾಜ್ಯದ ಒಂದು ಸಂಚಿತ ನಿಧಿ ಏನಿದೆ, ಹಾಗೆ ರಾಜ್ಯದ ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದು ರಾಜ್ಯಪಾಲರ ವಶದಲ್ಲಿರುತ್ತೆ. ಹಾಗೆ ಇಲ್ಲಿ ಏನು ಬಜೆಟ್ ಏನಿರುತ್ತೆ ಇದು ಮಂಡನೆ ನೋಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ರಾಜ್ಯಪಾಲರ ಜವಾಬ್ದಾರಿ ಆಗಿರುತ್ತೆ. ಹಾಗೆ ಇವರಿಗೆ ಕೆಲವೊಂದಿಷ್ಟು ನ್ಯಾಯಿಕ ಅಧಿಕಾರಿಗಳಿವೆ, ಅಂದರೆ ಜುಡಿಷಿಯಲ್ ಪವರ್ಸ್ ಅಂತ ಕರಿತೀವಿ. ಜುಡಿಷಿಯಲ್ ಪವರ್ಸ್ ಅಂದರೆ ನ್ಯಾಯಾಂಗಕ್ಕೆ ಇರುವಂಥ ಅಧಿಕಾರಗಳು ಕೂಡ ಇವರಿಗೆ ಇರುವಂಥದ್ದು. ಸೊ ಯಾವ ರೀತಿ ಅಂತಂದರೆ, ಇವಾಗ ಶಿಕ್ಷೆಯನ್ನು ಅಂದರೆ ಇವಾಗ ಯಾವುದೇ ರಾಜ್ಯದ ನ್ಯಾಯಾಲಯ ಅಥವಾ ಹೈಕೋರ್ಟ್ ನೀಡಿರುವಂತಹ ಒಂದು ಅಥವಾ ಇಲ್ಲಿ ಶಿಕ್ಷೆಯನ್ನು ಏನು ಮಾಡ್ಬೋದು ಅಂತಂದರೆ ಅದು ಶಿಕ್ಷೆಯನ್ನು ಕ್ಷಮಿಸಬಹುದು ಅಥವಾ ಅದನ್ನು ಕಡಿಮೆ ಮಾಡಬಹುದು, ಅಥವಾ ಇಲ್ಲಿ ವೆರಿ ಇಂಪಾರ್ಟೆಂಟ್, ಇವರಿಗೆ ಮರಣದಂಡನೆಯನ್ನು ರದ್ದುಪಡಿಸುವಂಥ ಅಧಿಕಾರ ಇರೋದಿಲ್ಲ. ಸೊ ಈ ಅಧಿಕಾರ ಇರುವಂಥದ್ದು ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ, ರಾಷ್ಟ್ರಪತಿಗಳಿಗೆ. ಆದರೆ ಈ ಮರಣದಂಡನೆಯನ್ನು ನೀಡಿರುವಂಥ ಈ ಒಂದು ಶಿಕ್ಷೆಯನ್ನು ಏನು ಮಾಡೋದು ಅಂದರೆ ತಾತ್ಕಾಲಿಕವಾಗಿ ಟೆಂಪರರಿ ಏನು ಮಾಡೋದು ಅಂದರೆ ನಿಲ್ಲಿಸಬಹುದು, ಅಥವಾ ಅದನ್ನು ಬೇರೆ ಶಿಕ್ಷೆಗೆ ಪರಿವರ್ತಿಸುವಂಥ ಅಧಿಕಾರ ಇರುತ್ತೆ. ತಾತ್ಕಾಲಿಕವಾಗಿ ಮಾತ್ರ, ಆದರೆ ಸಂಪೂರ್ಣವಾಗಿ ಅದನ್ನು ರದ್ದುಪಡಿಸಲಿಕ್ಕೆ ಇವರಿಗೆ ಅಧಿಕಾರ ಇರೋದಿಲ್ಲ. ಹಾಗೆ ಏನಿವಾಗ ಆ ಒಂದು ಶಿಕ್ಷೆನ ಬದಲಾಯಿಸುವಂಥ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಹಾಗೆ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕ ಮತ್ತು ಪೋಸ್ಟಿಂಗ್ ಹಾಗೆ ಬಡ್ತಿಯನ್ನು ಕೂಡ ಇವರು ಮಾಡ್ತಾರೆ. ಹಾಗೆ ಇಲ್ಲಿ ನ್ಯಾಯಾಧೀಶರ ನೇಮಕದಲ್ಲಿ ರಾಷ್ಟ್ರಪತಿಗಳು ರಾಜ್ಯಪಾಲರೊಂದಿಗೆ ಯಾವಾಗ ಸಮಾಲೋಚನೆಯನ್ನು ಮಾಡ್ತಾರೆ ಅಂತಂದರೆ ಇಲ್ಲಿ ಹೈಕೋರ್ಟ್ನ ಒಂದು ನ್ಯಾಯಾಧೀಶರ ನೇಮಕದಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ರಾಜ್ಯಪಾಲರೊಂದಿಗೆ ಸಮಾಲೋಚನೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ರಾಜ್ಯದ ನ್ಯಾಯಾಂಗ ಸೇವೆಗಳು ಅಂದರೆ ರಾಜ್ಯದ ಹೈಕೋರ್ಟ್ನೊಂದಿಗೆ ಅಂದರೆ ರಾಜ್ಯದ ನ್ಯಾಯಾಂಗ ಸೇವೆಗಳನ್ನ ನಿರ್ಧರಿಸುವಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದ ಹೈಕೋರ್ಟ್ನೊಂದಿಗೆ ಈ ಒಂದು ಗವರ್ನರ್ ಅವರು ಸಮಾಲೋಚನೆ ನಡೆಸ್ತಾರೆ. ಹಾಗೆ ಇಲ್ಲಿ ಶಾಸನೀಯ ಅಧಿಕಾರಗಳು ಲೆಜಿಸ್ಲೇಟಿವ್ ಪವರ್ಸ್. ಸೊ ಮೊದಲನೇದಾಗಿ ರಾಜ್ಯ ಶಾಸಕಾಂಗವನ್ನು ಕರೆಯುವ ಅಥವಾ ಮುಂದೂಡುವ ಮತ್ತು ರಾಜ್ಯ ವಿಧಾನಸಭೆಗಳನ್ನ ವಿಸರ್ಜಿಸುವಂಥ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಅಂದರೆ ಇವಾಗ ಸ್ಟೇಟ್ ಲೆಜಿಸ್ಲೇಚರ್ ಏನಿರುತ್ತೆ ಅದರ ಅಧಿವೇಶನವನ್ನು ಕರೆಯುವಂಥ ಅಥವಾ ಅಧಿವೇಶನವನ್ನು ಮುಂದೂಡುವಂಥ ಮತ್ತು ರಾಜ್ಯ ವಿಧಾನಸಭೆಗಳನ್ನ ಡಿಸಾಲ್ವ್ ಅಂದರೆ ಸ್ಪಷ್ಟವಾದಂಥ ಒಂದು ಬಹುಮತ ಇಲ್ಲದೆ ಇಲ್ಲಿರುವಂಥ ಸಂದರ್ಭದಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡುವಂಥ ಅಧಿಕಾರ ಇವರಿಗೆ ಇರುತ್ತೆ. ಹಾಗೆ ಏನಿವಾಗ ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ, ಇವಾಗ ಸ್ಟೇಟ್ ಒಂದು ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ, ಆವಾಗ ಅಂತಿಮವಾಗಿ ಸರ್ಕಾರ ರೂಪುಗೊಳ್ಳುತ್ತೆ.
ಸೊ ಆ ಒಂದು ಸಂದರ್ಭದಲ್ಲಿ ಏನು ಮೊದಲನೇ ಅಧಿವೇಶನ ಇರುತ್ತೆ, ಆ ಮೊದಲ ಅಧಿವೇಶನವನ್ನು ಉದ್ದೇಶಿ ಇವರು ಭಾಷಣ ಮಾಡ್ತಾರೆ. ಹಾಗೆ ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ರಾಜ್ಯ ಶಾಸಕಾಂಗವನ್ನು ಉದ್ದೇಶಿಸಿ ಇವರು ಭಾಷಣವನ್ನು ಮಾಡ್ತಾರೆ. ಹಾಗೆ ವಿಧಾನ ಪರಿಷತ್ತಿಗೆ 1/6 ಸದಸ್ಯರ ನಾಮನಿರ್ದೇಶನವನ್ನು ಮಾಡ್ತಾರೆ. ಸೊ ವಿಧಾನ ಪರಿಷತ್ ಅಂದರೆ ಇಲ್ಲಿ ಸ್ಟೇಟ್ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿರುತ್ತೆ, ಇದಕ್ಕೆ ಇವರು 1/6 ಸದಸ್ಯರನ್ನ ಏನು ಮಾಡ್ತಾರೆ, ನಾಮನಿರ್ದೇಶನವನ್ನು ಮಾಡ್ತಾರೆ. ಸೊ ಇಲ್ಲಿ ಯಾವೆಲ್ಲ ಕ್ಷೇತ್ರಗಳಿಂದ ಅವರನ್ನು ನಾಮನಿರ್ದೇಶನ ಅಥವಾ ನಾಮಿನೇಟ್ ಮಾಡ್ತಾರೆ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. ಅದಕ್ಕೊಂದು ಟ್ರಿಕ್ಸ್ ಇದೆ ನೋಡಿ, ಇಲ್ಲಿ ಕ್ಲಾಸ್ ಅಂತ ಹೇಳಿ CLASS. ಸೊ ಇಲ್ಲಿ ಸಿ ಅಂತಂದರೆ ಕೋಆಪರೇಟಿವ್ ಮೂವ್ಮೆಂಟ್ ಅಂತ, ಹಾಗೆ ಇಲ್ಲಿ ಎಲ್ ಅಂತಂದರೆ ಲಿಟ್ರೇಚರ್, ಎ ಅಂತಂದರೆ ಆರ್ಟ್, ಹಾಗೆ ಎಸ್ ಅಂತಂದರೆ ಸೈನ್ಸ್, ಹಾಗೆ ಸೊ ಇಲ್ಲಿ ಇನ್ನೊಂದು ಎಸ್ ಕೂಡ ಇದೆ ಸೋಷಿಯಲ್ ಸರ್ವಿಸ್ ಅಂತ. ಈ ಎಲ್ಲ ಒಂದು ಕ್ಷೇತ್ರಗಳಿಂದ ಇಲ್ಲಿ 1/6 ಸದಸ್ಯರನ್ನ ಇವರು ನೇಮಕ ಮಾಡ್ತಾರೆ. ಹಾಗೆ ಇದರೊಟ್ಟಿಗೆ ಇವರು ಸುಗ್ರೀವಾಜ್ಞೆಗಳನ್ನು ಅಂದರೆ ಆರ್ಡಿನೆನ್ಸನ್ನು ಕೂಡ ಹೊರಡಿಸ್ತಾರೆ. ಹಾಗೆ ಈ ರೀತಿ ಹೊರಡಿಸಲಾಗಿರುವಂಥ ಆಜ್ಞೆಗಳನ್ನ ಅಥವಾ ಸುಗ್ರೀವಾಜ್ಞೆಗಳನ್ನ ಅವರು ಯಾವಾಗ ಬೇಕಾದರೂ ಕೂಡ ಹಿಂಪಡೆಯಬಹುದು. ಹಾಗೆ ಇವರು ಚುನಾವಣಾ ಆಯೋಗದ ಸದಸ್ಯರ ಒಂದು ಅನರ್ಹತೆಯನ್ನು ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ರಾಜ್ಯಪಾಲರು ರಾಜ್ಯ ಶಾಸಕಾಂಗಕ್ಕೆ ಕೆಲವೊಂದಿಷ್ಟು ವರದಿಗಳನ್ನ ಏನು ಮಾಡ್ತಾರೆ ಅಂದರೆ ರಾಜ್ಯಪಾಲರು ರಾಜ್ಯ ಶಾಸಕಾಂಗಕ್ಕೆ ಸಲ್ಲಿಸ್ತಾರೆ. ಸೊ ಅದರಲ್ಲಿ PSC ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಾಗೆ CAG ಅವರ ವರದಿಗಳನ್ನ ಏನು ಮಾಡ್ತಾರೆ ರಾಜ್ಯಪಾಲರು ಈ ರಾಜ್ಯ ಶಾಸಕಾಂಗಕ್ಕೆ ಸಲ್ಲಿಸ್ತಾರೆ. ಹಾಗೆ ಇಲ್ಲಿ ಯಾವುದೇ ಒಂದು ಮಸೂದೆ ಅಥವಾ ವಿಧೇಯಕ ಅಥವಾ ಬಿಲ್ ಅನ್ನುವಂಥದ್ದು ಆ್ಯಕ್ಟ್ ಆಗಬೇಕಿದ್ರೆ ಅಥವಾ ಕಾಯ್ದೆ ಆಗಬೇಕಾಗಿದ್ರೆ ಅಥವಾ ಅದು ಕಾನೂನು ಆಗಬೇಕಿದ್ರೆ ಇಲ್ಲಿ ಇವಾಗ ರಾಜ್ಯಪಾಲರ ಒಂದು ಒಪ್ಪಿಗೆ ಬೇಕಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಸೂದೆಗಳನ್ನು ಇಲ್ಲಿ ರಾಜ್ಯಪಾಲರ ಒಪ್ಪಿಗೆ ಕಳಿಸ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇರುವಂಥ ಆಯ್ಕೆಗಳೇನು ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಅವರು ಒಪ್ಪಿಗೆಯನ್ನು ನೀಡಬಹುದು, ಅಂದರೆ ಒಪ್ಪಿಗೆಯನ್ನು ನೀಡಿದರೆ ಅದು ಅಂತಿಮವಾಗಿ ಕಾನೂನು ಆಗತ್ತೆ. ಆದರೆ ಹಾಗೆ ಇಲ್ಲಿ ಒಪ್ಪಿಗೆಯನ್ನು ಕೂಡ ಅವರು ತಡೆ ಹಿಡಿಯಬಹುದು. ಹಾಗೆ ಇಲ್ಲಿ ಆ ಒಂದು ಮಸೂದೆಗಳನ್ನ ಏನು ಮಾಡ್ತಾರೆ ಅವರು ರಾಜ್ಯಪಾಲರು ಈ ಒಂದು ರಾಜ್ಯ ಶಾಸಕಾಂಗಕ್ಕೆ ಮರುಪರಿಶೀಲನೆಗೆ ಕಳಿಸ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಯಾವ ಒಂದು ಮಸೂದೆಯನ್ನು ಇಲ್ಲಿ ರಾಜ್ಯ ಶಾಸಕಾಂಗಕ್ಕೆ ರಾಜ್ಯಪಾಲರು ಹಿಂದಿರುಗಿಸಲಿಕ್ಕೆ ಬರೋದಿಲ್ಲ ಅಂತಂದರೆ ಅಥವಾ ಪುನರ್ ಪರಿಶೀಲನೆಗೆ ಕಳಿಸಲಿಕ್ಕೆ ಬರೋದಿಲ್ಲ ಅಂತಂದರೆ ಅದು ಹಣಕಾಸು ಮಸೂದೆ. ಸೊ ಇದನ್ನು ಹಿಂದಿರುಗಿಸಲಿಕ್ಕೆ ಬರೋದಿಲ್ಲ. ರಾಜ್ಯ ಶಾಸಕಾಂಗದ ಪುನರ್ವಿಮರ್ಶೆಗೆ ಇದನ್ನು ಹಿಂದಿರುಗಿಸಲಿಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ರಾಜ್ಯ ಶಾಸಕಾಂಗವು ಮತ್ತೊಮ್ಮೆ ಮಸೂದೆಯನ್ನು ಅಂಗೀಕರಿಸಿದ್ದಾರೆ, ಅಂದರೆ ಬೇರೆ ಒಂದು ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಇತರ ಮಸೂದೆಗಳನ್ನು ಇವಾಗ ರಾಜ್ಯಪಾಲರು ವಿಮರ್ಶೆಗೆ ಕಳಿಸಿದ್ದಾರೆ. ಆವಾಗ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಶಾಸಕಾಂಗ ಏನಾದರೂ ತಿದ್ದುಪಡಿಗಳನ್ನ ಮಾಡಬಹುದು ಅಥವಾ ಯಾವುದೇ ತಿದ್ದುಪಡಿಗಳನ್ನು ಇಲ್ಲದೆ ಏನಾದರೂ ಮತ್ತೆ ಅದನ್ನು ಈ ಒಂದು ರಾಜ್ಯಪಾಲರ ಒಪ್ಪಿಗೆ ಕಳಿಸಿದರೆ ಆವಾಗ ಕಡ್ಡಾಯವಾಗಿ ಏನು ಮಾಡಬೇಕಾಗತ್ತಾ, ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆನ ನೀಡಲೇಬೇಕಾಗತ್ತ. ಸೊ ಇದರೊಟ್ಟಿಗೆ ರಾಜ್ಯಪಾಲರು ಮಸೂದೆಗಳನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕೂಡ ಕಾಯ್ದಿರಿಸಬಹುದು. ಹಾಗಿದ್ರೆ ಯಾವ ಒಂದು ಸಂದರ್ಭದಲ್ಲಿ ಈ ರಾಜ್ಯಪಾಲರು ಇಂತಹ ಒಂದು ಮಸೂದೆಗಳನ್ನು ಇಲ್ಲಿ ರಾಜ್ಯಪಾಲರ ಒಪ್ಪಿಗೆ ಕಾಯ್ದಿರಿಸ್ತಾರೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಅಂತಹ ಒಂದು ಮಸೂದೆ ಅಂದರೆ ಇವಾಗ ರಾಜ್ಯ ಶಾಸಕಾಂಗ ಕಳಿಸಿರುತ್ತೆ. ಸೊ ರಾಜ್ಯ ಶಾಸಕಾಂಗ ಅವುಗಳನ್ನ ಗವರ್ನರ್ ಅವ್ರಿಗೆ ಕಳಿಸಿರುತ್ತೆ. ಸೊ ಗವರ್ನರ್ ಅವರು ಏನು ಮಾಡ್ತಾರೆ, ಅದನ್ನು ಪ್ರೆಸಿಡೆಂಟ್ ಅವರ ಒಂದು ಒಪ್ಪಿಗೆ ಕಾಯ್ದಿರಿಸ್ತಾರೆ. ಹಾಗಿದ್ರೆ ಯಾವ ಒಂದು ಸಂದರ್ಭದಲ್ಲಿ ಅಂತಂದರೆ ಏನು ಈ ರಾಜ್ಯ ಶಾಸಕಾಂಗ ಕಳಿಸಿರುವಂಥ ಮಸೂದೆ ಏನಾದರೂ ಅದು ಸಂವಿಧಾನದ ನಿಬಂಧನೆಗಳ ವಿರುದ್ಧವಾಗಿದ್ರೆ, ಹಾಗೆ ಅದು DPSPಗಳಿಗೆ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ವಿರುದ್ಧವಾಗಿದ್ದಂಥ ಸಂದರ್ಭದಲ್ಲಿ, ಹಾಗೆ ಅಂತಹ ಒಂದು ಮಸೂದೆ ದೇಶದ ವಿಶಾಲವಾದಂಥ ಒಂದು ಹಿತಾಸಕ್ತಿಯ ವಿರುದ್ಧವಾಗಿದ್ರ, ಹಾಗೂ ಸಂವಿಧಾನದ ಆರ್ಟಿಕಲ್ 31A ವಿಧಿಯ ಅಡಿಯಲ್ಲಿ ಆಸ್ತಿಯ ಕಡ್ಡಾಯ ಸ್ವಾಧೀನವನ್ನು ನಿಭಾಯಿಸುವಂತಾಗಿದ್ರ, ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ರಾಜ್ಯಪಾಲರು ಅಂತಹ ಮಸೂದೆಗಳನ್ನು ರಾಷ್ಟ್ರಪತಿಗಳ ಒಂದು ಪರಿಗಣನೆಗೆ ಕಾಯ್ದಿರಿಸ್ತಾರೆ. ಸೊ ಇಲ್ಲಿ ನೋಡಿ,
ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ತಡೆಹಿಡಿಯುತ್ತಿರುವುದಾಗಿ ಘೋಷಿಸಿದಾಗ ಅವರು ಅಂತಹ ನಿರಾಕರಣೆಗೆ ಮಾನ್ಯ ಕಾರಣಗಳನ್ನ ಒದಗಿಸಬಹುದು. ಸೊ ಇಲ್ಲಿ ನಾವು ನೋಡಿದ್ದೀವಿ, ಮಸೂದೆನ ರಾಜ್ಯಪಾಲರಿಗೆ ಕಳುಹಿಸಿದಾಗ ಅವರಿಗೆ ಎರಡನೇ ಆಯ್ಕೆ ಇದೆ ನೋಡಿ, ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು ಅಂತ ಹೇಳಿ. ಸೊ ಈ ರೀತಿ ತಡೆ ಹಿಡಿತಾರಲ್ವಾ, ಸೊ ಆ ತಡೆ ಹಿಡಿಯುವುದಕ್ಕೆ ಕಾರಣವನ್ನು ಹೇಳಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಆರ್ಟಿಕಲ್ 200 ವೆರಿ ಇಂಪಾರ್ಟೆಂಟ್. ಸೊ ಇದೇನು ಹೇಳುತ್ತೆ ಅಂದರೆ, ವಿಧಿಯ ನಿಬಂಧನೆಯು ರಾಜ್ಯಪಾಲರು ಹಣಕಾಸು ಮಸೂದೆಗಳನ್ನು ಹೊರತುಪಡಿಸಿ, ನೋಡಿ, ರಾಜ್ಯಪಾಲರು ಹಣಕಾಸು ಮಸೂದೆಗಳನ್ನು ಹೊರತುಪಡಿಸಿ ಇತರ ಮಸೂದೆಗಳನ್ನ ಸಾಧ್ಯವಾದಷ್ಟು ಬೇಗ, ಸೊ ಇದೇನಾಗಿದೆ ಅಂದರೆ ಈ ಒಂದು ಅಂಶ ನೋಡಿ, ಅಂದರೆ ರಾಜ್ಯಪಾಲರ ಒಂದು ವಿವಾದಕ್ಕೆ ಕಾರಣ ಆಗಿದೆ. ಸೊ ಇಲ್ಲೇನು ಹೇಳುತ್ತೆ, ಕೇವಲ ಅದು ಸಾಧ್ಯವಾದಷ್ಟು ಬೇಗ ಸದನದ ಪುನರ್ ವಿಮರ್ಶನೆಗೆ ಕಳಿಸಬೇಕಂತ ಹೇಳಿದ, ಆದರೆ ಇಂತಿಷ್ಟೇ ದಿನ ಅಂತ ಹೇಳಿಲ್ಲ. ಸೊ ಹೀಗಾಗಿ ಏನಾಗಿದೆ ಅಂದರೆ, ಈ ಮಸೂದೆಗೆ ಸಂಬಂಧಪಟ್ಟಂತೆ ಆಗಾಗ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ಅವರ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ರಾಜ್ಯಪಾಲರು ಏನು ಮಾಡ್ತಾರೆ ಅಂತಂದ್ರೆ, ಇವಾಗ ಕೇಂದ್ರದ ಒಂದು ಸಚಿವ ಸಂಪುಟದ ಮೇರೆಗೆ ಇವರು ಆಯ್ಕೆಗೊಳ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚಾಗಿ ಈ ಕೇಂದ್ರ ಸರ್ಕಾರದಲ್ಲಿರುವಂಥ ಆಡಳಿತ ಪಕ್ಷ ಏನಿರುತ್ತೆ, ಅದರ ವಿರೋಧ ಪಕ್ಷಗಳು ಆಡಳಿತ ನಡೆಸುವಂಥ ಒಂದು ಸಂದರ್ಭದಲ್ಲಿ, ವಿರೋಧ ಪಕ್ಷಗಳು ಆಡಳಿತ ನಡೆಸುವಂಥ ರಾಜ್ಯಗಳಲ್ಲಿ ಏನಾಗುತ್ತೆ, ಇಂಥ ಒಂದು ತಿಕ್ಕಾಟಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಮಸೂದೆಗಳಿಗೆ ಅವರು ಒಪ್ಪಿಗೆಯನ್ನು ನೀಡೋದನ್ನೇ ಇಲ್ಲ, ಅಂದರೆ ಅವುಗಳನ್ನು ಏನು ಮಾಡ್ತಾರೆ, ತಮ್ಮ ಬಳಿಯೇ ಇಟ್ಕೊಂಡು ಬಿಡ್ತಾರೆ ದೀರ್ಘಾವಧಿಯವರೆಗೆ. ಅವುಗಳನ್ನು ಅವರು ರಾಜ್ಯ ಶಾಸಕಾಂಗದ ಒಂದು ಪುನರ್ ವಿಮರ್ಶೆಗೆ ಕಳಿಸೋದಿಲ್ಲ. ಸೊ ಯಾಕಂದರೆ ಸಂವಿಧಾನದಲ್ಲಿ ಆ ರೀತಿ ಹೇಳಿಲ್ಲ ಅನ್ನೋದನ್ನು ಅವರು ಸಮರ್ಥಿಸಿಕೊಳ್ತಾರೆ. ಹಾಗೆ ಇಲ್ಲಿ ಮಂತ್ರಿಮಂಡಲವು ಬಹುಮತ ಕಳೆದುಕೊಂಡಾಗ ರಾಜ್ಯಪಾಲರು ರಾಜ್ಯ ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಬಹುದು. ಅಂದರೆ ಬಹುಮತವನ್ನು ಕಳೆದುಕೊಂಡಾಗ ಅಂತಂದರೆ, ಇವಾಗ ಸರ್ಕಾರವನ್ನು ರಚಿಸಲಿಕ್ಕೆ ಏನು ಅಂತಂದರೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕು, ಅಬ್ಸಲ್ಯೂಟ್ ಮೆಜಾರಿಟಿ. ಸೊ ಇದರ ಅರ್ಥ ಏನು, ಇವಾಗ ಈ ಒಂದು ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಅಂದಾಗ, ಇವಾಗ 224 ಜನ ಸದಸ್ಯರಲ್ಲಿ, ಸೊ ಇಲ್ಲಿ ಸರ್ಕಾರವನ್ನು ರಚಿಸಬೇಕಂದ್ರೆ ಮೋರ್ ದ್ಯಾನ್ 50% ಸೀಟ್ಗಳು ಬೇಕು. ಮೋರ್ ದ್ಯಾನ್ 50% ಅಂದರೆ ಇವಾಗ 224ರಲ್ಲಿ 12 ಆಗುತ್ತಾ, 112ಕ್ಕಿಂತ ಒಂದು ಜಾಸ್ತಿ ಇರಬೇಕು, ಅದು ಅಂದರೆ 113 ಸರ್ಕಾರವನ್ನು ರಚಿಸಬೇಕಿದ್ರೆ. ಸೊ ಇಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಪಕ್ಷ ಈ ಒಂದು ಅಬ್ಸಲ್ಯೂಟ್ ಮೆಜಾರಿಟಿನ ಪ್ರೂವ್ ಮಾಡದೆ ಹೋದ್ರೆ, ಸೊ ಅವಾಗ ಏನು ಮಾಡ್ಬೋದು, ಅಥವಾ ಅಸ್ತಿತ್ವದಲ್ಲಿರುವಂಥ ಸರ್ಕಾರವೇ ಈ ಒಂದು ಬಹುಮತವನ್ನು ಕಳ್ಕೊಂಡಾಗ, ಸೊ ಇಲ್ಲಿ ವಿಧಾನಸಭೆಯನ್ನು ಇಲ್ಲಿ ರಾಜ್ಯಪಾಲರು ವಿಸರ್ಜಿಸಬಹುದಾಗಿರುತ್ತೆ. ಹಾಗೆ ಇಲ್ಲಿ ರಾಜ್ಯ ವಿಧಾನಸಭೆಯ ವಿಶ್ವಾಸವನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದಾಗ ರಾಜ್ಯಪಾಲರು ಸಚಿವ ಸಂಪುಟವನ್ನು ಕೂಡ ಏನು ಮಾಡ್ಬೋದು, ಇಲ್ಲಿ ವಜಾಗೊಳಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ನಂತರದಲ್ಲಿ ಇವರ ಒಂದು ಡಿಸ್ಕ್ರಿಷನರಿ ಪವರ್ ಅಥವಾ ವಿವೇಚನಾಧಿಕಾರಿಗಳ ಬಗ್ಗೆ ನೋಡೋಣ. ಸೊ ಇಲ್ಲಿ ರಾಜ್ಯಪಾಲರಿಗೆ ಇರುವಂಥ ಈ ಒಂದು ವಿವೇಚನಾಧಿಕಾರ ವ್ಯಾಪ್ತಿ ಅನ್ನುವಂಥದ್ದು ರಾಷ್ಟ್ರಪತಿಗಳಿಗಿಂತ ವಿಶಾಲವಾಗಿದೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಕೇವಲ ಸಾಂವಿಧಾನಿಕ ಅದನ್ನು ಈಗಾಗಲೇ ಕೂಡ ನಾವು ಚರ್ಚೆನ ಮಾಡಿದ್ದೀವಿ. ರಾಷ್ಟ್ರಪತಿಗಳು ಅಂತ ಬಂದಾಗ ಅವರು ಕೇವಲ ಇಲ್ಲಿ ಸಾಂವಿಧಾನಿಕ ಒಂದು ವಿವೇಚನಾಧಿಕಾರವನ್ನು ಹೊಂದಿರ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ರಾಜ್ಯಪಾಲರು ಸಂವಿಧಾನಾತ್ಮಕ ವಿವೇಚನಾಧಿಕಾರ ಮತ್ತು ಸಾಂದರ್ಭಿಕ ಡಿಸ್ಕ್ರಿಷನರಿ ಆ್ಯಂಡ್ ಸಿಚುವೇಶನಲ್ ಡಿಸ್ಕ್ರಿಷನರಿ ಪವರ್ಗಳನ್ನ ಹೊಂದಿರ್ತಾರೆ. ಸೊ ಮೊದಲನೇದಾಗಿ ಇವರ ಒಂದು ಸಾಂವಿಧಾನಿಕ ವಿವೇಚನಾಧಿಕಾರವನ್ನು ನೋಡೋಣ. ಸೊ ಇಲ್ಲಿ ಮಸೂದೆಗಳನ್ನ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗಾಗಿ ಕಾಯ್ದಿರಿಸುವಂಥದ್ದು ಇವರ ಒಂದು ಸಾಂವಿಧಾನಿಕ ಅಧಿಕಾರ ಆಗಿದೆ. ಸೊ ಇವರು ಅದನ್ನು ಯಾವಾಗ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ, ಇದು ಸಂವಿಧಾನದ ದತ್ತವಾಗಿರುವಂಥದ್ದು, ಈ ಒಂದು ವಿವೇಚನಾಧಿಕಾರವನ್ನು ಅವರು ಬಳಸಬಹುದು. ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಾಯ್ದಿರಿಸುವಂಥದ್ದು, ಇದನ್ನು ಯಾರು ಕೂಡ ಅವರಿಗೆ ಹೇಳ್ಕೊಡೋದಿಲ್ಲ. ಅಂದರೆ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಲಹೆ ಇರೋದಿಲ್ಲ. ಸೊ ಇಲ್ಲಿ ವಿವೇಚನಾಧಿಕಾರ ಅಂತಂದರೆ ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ಎಲ್ಲ ಸಂದರ್ಭಗಳಲ್ಲಿ, ಅಂದರೆ ಕೆಲವು ಸಂದರ್ಭಗಳನ್ನ ಹೊರತುಪಡಿಸಿ ಈ ರಾಜ್ಯಪಾಲರು ಏನಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ. ಆದರೆ ಕೆಲವು ಸನ್ನಿವೇಶಗಳಲ್ಲಿ ಅವರು ಸ್ವಂತ ಒಂದು ವಿವೇಚನೆಯನ್ನು ಬಳಸ್ತಾರೆ. ಹಾಗೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಘೋಷಿಸುವಂತೆ ಶಿಫಾರಸನ್ನು ಮಾಡುವಂಥದ್ದು. ಸೊ ಇಲ್ಲೂ ಕೂಡ ನೋಡಿ ತಮ್ಮ ವಿವೇಚನೆ ಇರುತ್ತೆ, ಇದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಗತ್ಯ ಇರೋದಿಲ್ಲ. ಹಾಗೆ ಇಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು, ಅಂದರೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಾರನಾಗಿ ಕಾರ್ಯನಿರ್ವಹಿಸುವಂಥದ್ದು ಕೂಡ ಇವರಿಗೆ ನೀಡಲಾಗಿರುವಂಥ ಜವಾಬ್ದಾರಿ ಆಗಿದೆ. ಹಾಗೆ ಇಲ್ಲಿ
ರಾಜ್ಯದ ಆಡಳಿತಾತ್ಮಕ ಮತ್ತು ಶಾಸನೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳಿಂದ ಮಾಹಿತಿ ಪಡೆಯುವಂಥದ್ದು. ಇದು ಕೂಡ ಅವರ ಒಂದು ಸಂವಿಧಾನಾತ್ಮಕ ವಿವೇಚನಾಧಿಕಾರ ಆಗಿದೆ. ಹಾಗೆ ಇಲ್ಲಿ ಇವರ ಒಂದು ಸಿಚುವೇಶನಲ್ ಡಿಸ್ಕ್ರಿಷನರಿ ಪವರನ್ನು ನೋಡೋಣ. ಸೊ ಇಲ್ಲಿ ಯಾವುದೇ ಒಂದು ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದೇ ಇದ್ದಾಗ ಅಥವಾ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿ ನಿಧನ ಹೊಂದಿದಾಗ ಮುಖ್ಯಮಂತ್ರಿಯನ್ನು ನೇಮಿಸುವಂಥ ಅಧಿಕಾರ. ಸೊ ಅಂದರೆ ಇವಾಗ ಮೇಲೆ ಹೇಳಿದ ಹಾಗೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಹೇಳಿದ್ದ. ಸೊ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ಕೂಡ ಕ್ಲಿಯರ್ ಮೆಜಾರಿಟಿಯನ್ನು, ಅಂದರೆ ಇವಾಗ ಒಟ್ಟು ಸ್ಥಾನಗಳಲ್ಲಿ 224, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಇದರಲ್ಲಿ ಯಾವುದೇ ಪಕ್ಷವು ಕೂಡ ಮೋರ್ ದ್ಯಾನ್ 50% ಸ್ಥಾನಗಳನ್ನ ಅಂದರೆ ಪಡೆಯದಿದ್ರ. ಸೊ ಆವಾಗ ಅಥವಾ ಸೊ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಸರ್ಕಾರದ ಮುಖ್ಯಮಂತ್ರಿ ನಿಧನವನ್ನು ಹೊಂದಿದರೆ ಆವಾಗ ಯಾರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕೆಂಬುವಂಥದ್ದು ಇಲ್ಲಿ ಒಂದು ರಾಜ್ಯಪಾಲರಿಗೆ ಬಿಟ್ಟಿರುತ್ತೆ ಆ ಒಂದು ಅಧಿಕಾರ. ಹಾಗೆ ಇಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸವನ್ನು ಕಳೆದುಕೊಂಡ ಮಂತ್ರಿಮಂಡಲವನ್ನು ವಜಾ ಮಾಡುವುದು. ಅಂದರೆ ಇವಾಗ ಸರ್ಕಾರವನ್ನು ಅದು ನಡೀತಾ ಇರಬೇಕಾದ್ರೂ ಕೂಡ, ಸೊ ಇಲ್ಲಿ ಸರ್ಕಾರ ರಚನೆ ಆಗಬೇಕಿದ್ರೂ ಕೂಡ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗಿರುತ್ತೆ. ಹಾಗೆ ಅಸ್ತಿತ್ವದಲ್ಲಿರುವಂಥ ಸರ್ಕಾರ ಅದು ಮುಂದುವರಿಬೇಕಿದ್ರೂ ಕೂಡ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇರಬೇಕಾಗಂದ್ರೆ ಅದಕ್ಕೆ ಸಂಪೂರ್ಣ ಒಂದು ವಿಶ್ವಾಸ ಇರಬೇಕಾಗತ್ತೆ. ಸೊ ಇನ್ ಕೇಸ್ ಏನಾದರೂ ಈ ಸರ್ಕಾರ ಇಲ್ಲಿ ವಿಶ್ವಾಸವನ್ನು ಕಳೆದುಕೊಂಡ್ರೆ ಅವಾಗ ಈ ಮಂತ್ರಿಮಂಡಲವನ್ನು ಕೂಡ ವಜಾ ಮಾಡುವಂಥದ್ದು ಇವರ ಒಂದು ಸಾಂದರ್ಭಿಕ ವಿವೇಚನಾಧಿಕಾರ ಆಗಿದೆ. ಹಾಗೆ ಇಲ್ಲಿ ಮಂತ್ರಿಮಂಡಲವು ಬಹುಮತವನ್ನು ಕಳೆದುಕೊಂಡಾಗ ರಾಜ್ಯ ವಿಧಾನಸಭೆಯನ್ನು ಕೂಡ ಇವರು ವಿಸರ್ಜನೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆರೆಯ ಒಂದು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಾರರಾಗಿ ಅಂದರೆ ಹೆಚ್ಚುವರಿ ಶುಲ್ಕದ ಸಂದರ್ಭದಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಅವರು ಮುಖ್ಯಮಂತ್ರಿ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಹಾಯ ಮತ್ತು ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಲು ಬದ್ಧರಾಗಿರುವುದಿಲ್ಲ. ಇವಾಗ ರಾಜ್ಯಗಳು ಸಾಮಾನ್ಯವಾಗಿ ರಾಜ್ಯಗಳ ಒಂದು ರಾಜ್ಯಪಾಲರಾಗಿದ್ದಾಗ ಅವರು ಈ ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಲಹೆಗೆ ಬದ್ಧರಾಗಿರ್ತಾರೆ. ಆದರೆ ಯಾವಾಗ ಇವರು ಕೇಂದ್ರಾಡಳಿತ ಅಥವಾ ಯೂನಿಯನ್ ಟೆರಿಟರಿಯ ಒಂದು ಆಡಳಿತಗಾರರಾಗಿ ಏನು ನೇಮಕಗೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಒಂದು ಸಲಹೆ ಏನಿರುತ್ತೆ ಅದಕ್ಕೆ ಬದ್ಧರಾಗಿರಬೇಕೆಂಬ ನಿಯಮ ಇಲ್ಲ. ಹಾಗೆ ಇವರಿಗೆ ಒಂದಿಷ್ಟು ವಿಶೇಷ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಏನಂತಂದರೆ ಇವರು ಕೆಲವು ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರದ ವಿದರ್ಭ ಮತ್ತು ಮರಾಠವಾಡ, ಸೊ ವೆರಿ ಇಂಪಾರ್ಟೆಂಟ್, ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಹಾರಾಷ್ಟ್ರದ ವಿದರ್ಭ ಮತ್ತು ಮರಾಠವಾಡ ಹಾಗೆ ಗುಜರಾತ್ನ ಸೌರಾಷ್ಟ್ರ ಮತ್ತು ಕಚ್ ಒಂದು ರೀಜನ್ಗೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವಂಥದ್ದು. ಹಾಗೆ ಇಲ್ಲಿ ಕಾನೂನು, ಇನ್ನು ಅರುಣಾಚಲ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ಅಧಿಕಾರವನ್ನು ಇವರಿಗೆ ನೀಡಲಾಗಿದೆ. ಹಾಗೆ ಸಿಕ್ಕಿಂನಲ್ಲಿ ಬರುವಂಥ ವಿವಿಧ ವರ್ಗಗಳ ಜನರೇನಿರ್ತಾರೆ ಇವರಿಗೆ ಸಂಬಂಧಪಟ್ಟಂಥ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕ್ರಮವನ್ನು ಕೈಗೊಳ್ತಾರೆ ಇವರು. ಹಾಗೆ ಇಲ್ಲಿ ನಾಗಾಲ್ಯಾಂಡ್ನ ನಾಗಾ ಬೆಟ್ಟಗುಡ್ಡಗಳಲ್ಲಿ ಉಂಟಾಗುವಂಥ ಆಂತರಿಕ ಗಲಭೆಯನ್ನು ನಿಯಂತ್ರಣ ಮಾಡ್ತಾರೆ. ಹಾಗೆ ಇವರು ಮಣಿಪುರದ ಗುಡ್ಡಗಾಡು ಪ್ರದೇಶಗಳ ಒಂದು ಆಡಳಿತಕ್ಕೆ ಸಂಬಂಧಿಸಿದಂಥ ನಿರ್ಧಾರಗಳನ್ನು ಇವರು ಕೈಗೊಳ್ತಾರೆ. ಹಾಗೆ ಇಲ್ಲಿ ರಾಜ್ಯಪಾಲರ ಒಂದು ವಿನಾಯಿತಿ ಮತ್ತು ಸವಲತ್ತುಗಳು, ಅಂದರೆ ಇವರಿಗೊಂದಿಷ್ಟು ಎಕ್ಸೆಪ್ಷನ್ ಇರುತ್ತೆ ಮತ್ತು ಹಾಗೆ ಕೆಲವೊಂದಿಷ್ಟು ಪ್ರಿವಿಲೇಜಸ್ಗಳನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಅಂಥದ್ರಲ್ಲಿ ಮೊದಲನೇದು ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. ಸೊ ಅಂದರೆ ಇವರು ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ, ಅಂದರೆ ಇವರು ರಾಜ್ಯಪಾಲರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕಲಿಕ್ಕೆ ಬರುವುದಿಲ್ಲ. ಕ್ರಿಮಿನಲ್ ಕೇಸ್ ಅಂದರೆ ಇವರು ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಇವರ ವಿರುದ್ಧ FIR ಅನ್ನು ಹಾಕಲಿಕ್ಕೆ ಬರುವುದಿಲ್ಲ. ಹಾಗೆ ಅಧಿಕಾರಾವಧಿಯಲ್ಲಿ ಅವರ ಕೃತ್ಯಗಳಿಗೆ ಸಂಬಂಧಿಸಿದಂತೆ 2 ತಿಂಗಳ ನೋಟಿಸ್ ನೀಡಿದ ನಂತರ ಇವರ ವಿರುದ್ಧ ಸಿವಿಲ್ ಮೊಕದ್ದಮೆಯನ್ನು ಹೂಡಬಹುದು. ಅಂದರೆ ಇವಾಗ ರಾಜ್ಯಪಾಲರ ಒಂದು ಅಧಿಕೃತ ತೀರ್ಮಾನದಿಂದ ಯಾರಿಗಾದರೂ ಏನಾದರೂ ನಷ್ಟವಾದ್ರೆ ಸೊ ಅಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಮೊದಲು ಅವರಿಗೆ 2 ತಿಂಗಳು ನೋಟಿಸನ್ನು ಅಡ್ವಾನ್ಸ್ ನೋಟಿಸನ್ನು ನೀಡಬೇಕಾಗತ್ತೆ. ಸೊ ಈ ಅಡ್ವಾನ್ಸ್ ನೋಡಿದ ನಂತರ ಏನು ಮಾಡ್ಬೋದು ಅಂದರೆ ಇವರ ವಿರುದ್ಧ ಇಲ್ಲಿ ಸಿವಿಲ್ ಮೊಕದ್ದಮೆಯನ್ನು ಹೂಡಬಹುದಾಗಿರುತ್ತೆ. ಸೊ ಇದು ಇವರಿಗೆ ಇರುವಂಥ ವಿನಾಯಿತಿಗಳು. ಹಾಗೆ ಇಲ್ಲಿ ಇವರ ವೇತನ ಮತ್ತು ಸೌಲಭ್ಯಗಳನ್ನ ನೋಡೋಣ.
ಸೊ ಇವರು ತಮ್ಮ ವೇತನವನ್ನು ರಾಜ್ಯದ ಸಂಚಿತ ನಿಧಿಯಿಂದ ಪಡ್ಕೊಳ್ತಾರೆ. ಹಾಗೆ ಇವರಿಗೆ ಬಾಡಿಗೆ ರಹಿತ ಒಂದು ನಿವಾಸ ಇರುತ್ತೆ. ಸೊ ಈ ಹಿಂದೆ ಅದು ರಾಜಭವನ ಆಗಿತ್ತು, ಇವಾಗ ಲೋಕಭವನ ಅನ್ನುವಂಥದ್ದು ಆಗಿದೆ, ಲೋಕಭವನ. ಎಸ್, ಹಾಗೆ ಇವರು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದಾದಂಥ ವೇತನಗಳು ಮತ್ತು ಭತ್ಯೆಗಳು ಮತ್ತು ಸವಲತ್ತುಗಳನ್ನು ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ಇವರನ್ನು ಪದಚ್ಯುತಿ ಕೂಡ ಗೊಳಿಸಬಹುದು. ಸೊ ಈ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಹಾಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಇವರನ್ನ ನೇಮಕ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, CM ಅಂದರೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡ್ತಾರೆ ಯಾವಾಗ ನೇಮಕ ಅಂತ ಬಂದಾಗ. ಆದರೆ ಇವರ ಪದಚ್ಯುತಿ ಅಂತ ಬಂದಾಗ ನೇಮಕಾತಿ ಅಥವಾ ಪದಚ್ಯುತಿಗೊಳಿಸುವಾಗ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚಿಸುವಂಥ ನಿಬಂಧನೆ ಸಂವಿಧಾನದಲ್ಲಿ ಇಲ್ಲ ಅನ್ನುವಂಥದ್ದು. ಅಂದರೆ ಇದು ಯಾವಾಗ ಆಗುತ್ತೆ, ಆಫ್ಟರ್ 1967 ನಂತರ ಆಗಿರುವಂಥ ಬೆಳವಣಿಗೆ ಇದು. ಆದರೆ ಈ ರೀತಿಯ ಒಂದು ನಿಬಂಧನೆ ನೇಮಕಾತಿ ಅಥವಾ ಪದಚ್ಯುತಿಗೊಳಿಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚಿಸಬೇಕೆಂಬ ನಿಬಂಧನೆ ಸಂವಿಧಾನದಲ್ಲಿ ಇಲ್ಲ. ಸೊ ಇದು ಆಫ್ಟರ್ 1967 ನಂತರ ಆಗಿರುವಂಥದ್ದು ಬೆಳವಣಿಗೆ ಇದು. ಸೊ ಅಲ್ಲಿಯವರೆಗೆ 1967ರವರೆಗೆ ಕೇವಲ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಮಾತ್ರ ನೀಡ್ತಾ ಇದ್ರು. ಎಸ್, ಹಾಗೆ ಇಲ್ಲಿ ರಾಮೇಶ್ವರ್ ಪ್ರಸಾದ್ ಮತ್ತು ಇತರರು ವರ್ಸಸ್ ಭಾರತ ಒಕ್ಕೂಟ ಮತ್ತು ಇತರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದು ನೋಡೋಣ. ಸಂವಿಧಾನದ 361ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಚಲಾಯಿಸುವಾಗ ತೆಗೆದುಕೊಳ್ಳುವಂಥ ಯಾವುದೇ ಕ್ರಮಗಳಿಗೆ ನ್ಯಾಯಾಲಯದ ವಿಚಾರಗಳಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗತ್ತೆ. ಅಂದರೆ ಅವರಿಗಿರುವಂಥ ಒಂದು ವಿನಾಯಿತಿಗಳಿದು. ಹಾಗೆ ಆದಾಗ್ಯೂ 361ನೇ ಸಬ್ ಕ್ಲಾಸ್ 1ನೇ ವಿಧಿಯಿಂದ ನೀಡಲಾದ ವಿನಾಯಿತಿಯು ದುರುದ್ದೇಶಪೂರಿತ ಉದ್ದೇಶವನ್ನು ಒಳಗೊಂಡಂತೆ ನ್ಯಾಯಾಲಯವು ಕ್ರಮದ ಸಿಂಧುತ್ವವನ್ನು ಪರಿಶೀಲಿಸುವುದನ್ನು ತಡೆಹಿಡಿಯುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಅಂದರೆ ಇವಾಗ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಚಲಾಯಿಸುವ ಸಂದರ್ಭದಲ್ಲಿ ಅವರು ಏನಾದರೂ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಅದಕ್ಕೆ ವಿನಾಯಿತಿಯನ್ನು ನೀಡಿದೆ ಅಂತ ಹೇಳಿದೆ. ಹಾಗೆ ಅದು ಏನಾದರೂ ಒಂದು ಉದ್ದೇಶವನ್ನು ಹೊಂದಿದ್ರೆ ಅದಕ್ಕೆ ಇಲ್ಲಿ ನ್ಯಾಯಾಂಗ ವಿಮರ್ಶೆ ಒಳಪಡುತ್ತೆ ಅನ್ನೋಂತ ಹೇಳುತ್ತೆ. ನ್ಯಾಯಿಕ ವಿಮರ್ಶೆಗೆ ಅದು ಒಳಪಡುತ್ತೆ ಅನ್ನೋಂತ ಕೂಡ ಹೇಳಿದೆ. ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಅನ್ನೋಂಥದ್ದು ಹೇಳಿದೆ. ಹಾಗೆ ಇಲ್ಲಿ ಮುಖ್ಯ ಒಂದು ನ್ಯಾಯಮೂರ್ತಿ KG ಬಾಲಕೃಷ್ಣನ್ ನೇತೃತ್ವದ ಸಂವಿಧಾನ ಪೀಠದ ಪ್ರಕಾರ ಏನು ಹೇಳಿದೆ ಅಂತಂದರೆ, ಇಲ್ಲಿ ರಾಜ್ಯಪಾಲರನ್ನು ಸಾಬೀತಾದ ದುಷ್ಕೃತ್ಯ ಅಥವಾ ಅಕ್ರಮಗಳಂತಹ ಬಲವಾದ ಕಾರಣಗಳಿಗಾಗಿ ಮಾತ್ರ ತೆಗೆದುಹಾಕಬಹುದು. ಸೊ ಇಲ್ಲಿ ನಾವು ಚರ್ಚೆನ ಮಾಡಿದ್ವಿ, ರಾಷ್ಟ್ರಪತಿಗಳಿಗೆ ಈ ಒಂದು ರಾಜ್ಯಪಾಲರನ್ನು ವಜಾ ಮಾಡುವಂಥ ಅಧಿಕಾರ ಇದೆ ಅಂತ ಹೇಳಿ. ಸೊ ಅಲ್ಲಿ ಯಾವ ಒಂದು ಕಾರಣದ ಅಥವಾ ಯಾವ ಒಂದು ಆಧಾರದ ಮೇಲೆ ಅವರನ್ನು ಪದಚ್ಯುತಿಗೊಳಿಸಬೇಕು ಅನ್ನೋಂಥ ಸಂವಿಧಾನದಲ್ಲಿ ಹೇಳಿಲ್ಲ. ಆದರೆ ಇಲ್ಲಿ ಸಂವಿಧಾನದ ಪೀಠ ಹೇಳುತ್ತಾ ಅವರನ್ನು ದುಷ್ಕೃತ್ಯ ಅಥವಾ ಅಕ್ರಮಗಳಂತಹ ಬಲವಾದ ಕಾರಣಗಳಿದ್ದರೆ ಮಾತ್ರ, ಇಲ್ಲಿ ನೋಡಿ ಈ ಎರಡು ಒಂದು ಗ್ರೌಂಡ್ಗಳ ಮೇಲೆ ಇಂತಹ ಒಂದು ಬಲವಾದ ಕಾರಣ ಇದ್ದರೆ ಮಾತ್ರ ಅವರನ್ನು ತೆಗೆದುಹಾಕಬೇಕು ಅನ್ನೋಂತ ಹೇಳುತ್ತಾ. ಹಾಗೆ ಆ ಬಲವಾದ ಕಾರಣಗಳು ನಿರ್ದಿಷ್ಟ ಪ್ರಕರಣದ ಸಂಗತಿಗಳು ಮತ್ತು ಸನ್ನಿವೇಶಗಳನ್ನ ಅವಲಂಬಿಸಿರುತ್ತೆ ಅನ್ನೋದನ್ನು ಇಲ್ಲಿ ನ್ಯಾಯಪೀಠ ಹೇಳಿದ. ಸೊ ಇದರೊಟ್ಟಿಗೆ ಇಲ್ಲಿ ರಾಜ್ಯಪಾಲರಿಗೆ ಕ್ಷಮಾದಾನ ಅಧಿಕಾರ, ಪಾರ್ಡನಿಂಗ್ ಪವರ್. ಸೊ ರಾಷ್ಟ್ರಪತಿಗಳಿಗೆ ಕೂಡ ಈ ಒಂದು ಅಧಿಕಾರ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಕಂಪ್ಯಾರಿಸನ್ ಮಾಡೋಣ, ರಾಷ್ಟ್ರಪತಿಗಳಿಗೆ ಹಾಗೆ ರಾಜ್ಯಪಾಲರಿಗೆ ಯಾವ ರೀತಿಯ ಒಂದು ಅಧಿಕಾರ ಇದೆ ಅನ್ನುವಂಥದ್ದನ್ನು. ಸೊ ಇಲ್ಲಿ ಮರಣದಂಡನೆ ಅಂತ ಬಂದಾಗ, ಸೊ ಈ ಮರಣದಂಡನೆಯನ್ನು ರದ್ದು ಮಾಡುವಂಥ ಅಧಿಕಾರ ಇಲ್ಲಿ ರಾಷ್ಟ್ರಪತಿಗಳಿಗೆ ಇದೆ. ಆದರೆ ಈ ಒಂದು ಅಧಿಕಾರ ಅಥವಾ ಕ್ಷಮಾದಾನ ನೀಡುವಂಥ ಅಧಿಕಾರ ಇಲ್ಲಿ ರಾಜ್ಯಪಾಲರಿಗೆ ಇರುವುದಿಲ್ಲ. ಹಾಗೆ ಇಲ್ಲಿ ಕೋರ್ಟ್ ಹಾಗೆ ಮಾರ್ಷಲ್ ವಿಧಿಸಿದಂಥ ಶಿಕ್ಷೆಗಳನ್ನ ರಾಷ್ಟ್ರಪತಿಗಳು ಕ್ಷಮಿಸಬಹುದು. ಆದರೆ ಇಂತಹ ಅಧಿಕಾರ ಕೂಡ ಇಲ್ಲಿ ರಾಜ್ಯಪಾಲರಿಗೆ ಇರುವುದಿಲ್ಲ. ಸೊ ಮೊದಲನೇದಾಗಿ ಮರಣದಂಡನ ಹಾಗೂ ಈ ಕೋರ್ಟ್ ಮಾರ್ಷಲ್ ಅಂದರೆ ಸೇನಾ ನ್ಯಾಯಾಲಯಗಳಂತ ಏನು ಕರಿತೀವಿ ನಾವು, ಕೋರ್ಟ್ ಮಾರ್ಷಲ್. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು ನಮ್ಗೆ. ಸೊ ನಂತರದಲ್ಲಿ ಈ ಆರ್ಡಿನೆನ್ಸ್ ಪವರ್. ಸೊ ಇಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಏನು ಮಾಡ್ತಾರೆ, ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಾರೆ, ಆರ್ಡಿನೆನ್ಸನ್ನು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ವ್ಯತ್ಯಾಸ ಇದೆ ಅನ್ನುವಂತ ನೋಡೋಣ. ಸಿಂಪಲ್ ಆಗಿ ಏನಂತಂದರೆ, ಸಂಸತ್ತಿನ 2 ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇರುವಾಗ ಅಥವಾ ಸಂಸತ್ತಿನ 2 ಸದನಗಳಲ್ಲಿ ಯಾವುದಾದ್ರೂ ಒಂದು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ಅಂದರೆ ಇವಾಗ ಲೋಕಸಭೆ ಅಥವಾ ರಾಜ್ಯಸಭೆ ಇರುತ್ತಾ, ಸೊ ಇವೆರಡು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದಿದ್ದಾಗ, ಸೊ ಇಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ,
ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಾರೆ. ಇನ್ನು ರಾಜ್ಯಪಾಲರು ಅಂತ ಬಂದಾಗ ಕೆಲವು ರಾಜ್ಯಗಳಲ್ಲಿ ಏನಿದೆ ಅಂತಂದರೆ ಇಲ್ಲಿ ದ್ವಿಸದನ ಇದೆ, ಅಂದರೆ ವಿಧಾನಸಭೆ ಇದೆ, ಹಾಗೆ ವಿಧಾನ ಪರಿಷತ್ತಿದೆ. ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುವುದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ 2 ಸದನಗಳನ್ನ ಹೊಂದಿದಂಥ ಸಂದರ್ಭದಲ್ಲಿ, ಆವಾಗ 2 ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಇಲ್ಲಿ ಈ 2ರಲ್ಲಿ ಯಾವುದಾದ್ರೂ ಒಂದು ಅಧಿವೇಶನದ ಇದ್ದಂಥ ಸಂದರ್ಭದಲ್ಲಿ, ಅಥವಾ ವಿಧಾನಸಭೆ ಮಾತ್ರ ಇರುವಂಥ ರಾಜ್ಯಗಳಲ್ಲಿ ವಿಧಾನಸಭೆಯ ಅಧಿವೇಶನ ಇಲ್ಲದೆ ಇರುವಾಗ ಇಲ್ಲಿ ಏನು ಮಾಡ್ಬೋದು, ರಾಜ್ಯಪಾಲರು ಈ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಹಾಗೆ ಈ ರೀತಿ ಹೊರಡಿಸಲಾಗಿರುವಂಥ ಒಂದು ಸುಗ್ರೀವಾಜ್ಞೆಗಳು ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯವನ್ನುಂಟು ಮಾಡುವ ಸಂದರ್ಭಗಳು ಅಸ್ತಿತ್ವದಲ್ಲಿವೆ ಎಂದು ಅವರು ತೃಪ್ತರಾದಾಗ, ಅಂದರೆ ಇವುಗಳನ್ನು ಯಾವಾಗ ಹೊರಡಿಸಬಹುದು ಅಂತಂದ್ರೆ, ಸೊ ಅವು ಅಗತ್ಯ, ಆ ರೀತಿ ಒಂದು ಕಾನೂನು ಮಾಡುವಂಥ ಅಗತ್ಯತೆ ಆ ಒಂದು ಸಂದರ್ಭದಲ್ಲಿ ಇರಬೇಕು ಅನ್ನುವಂಥ ಒಂದು ಅವರಿಗೆ ತೃಪ್ತರಾಗಬೇಕು ಅಂಥ ಒಂದು ಕಂಡೀಷನಿಂದ, ಆವಾಗ ಮಾತ್ರ ಅವರು ಏನು ಮಾಡ್ಬೋದು, ಈ ಒಂದು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಸೊ ಈ ರೀತಿ ಹೊರಡಿಸಲಾಗಿರುವಂಥ ಸುಗ್ರೀವಾಜ್ಞೆಗಳು ಏನು ಇವಾಗ ಸಂಸತ್ತು ಈ ಕಾನೂನುಗಳ ಮೂಲಕ ಅಥವಾ ಕಾಯ್ದೆಗಳ ಮೂಲಕ ಯಾವ ರೀತಿ ಕಾನೂನುಗಳು ಜಾರಿ ಆಗುತ್ತೆ ಅದೇ ರೀತಿ ಒಂದು ಅಸ್ತಿತ್ವವನ್ನು ಅವು ಕೂಡ ಹೊಂದಿರುತ್ತೆ. ಸೊ ಅದೇ ರೀತಿ ರಾಜ್ಯಪಾಲರದು ಕೂಡ ರಾಜ್ಯ ಶಾಸಕಾಂಗ ಮಾಡುವಂಥ ಅಧಿಕಾರದಂತೆ ಇರುತ್ತೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಏನಿವಾಗ ಸಂಸತ್ತು ಮಾಡಬಹುದಂಥ ಕಾನೂನುಗಳನ್ನ, ಅಂದರೆ ಅದು ಯಾವ ವಿಷಯಗಳ ಮೇಲೆ ಕಾನೂನನ್ನು ಮಾಡಬಹುದು ಅಂತಹ ವಿಷಯಗಳ ಮೇಲೆ ಮಾತ್ರ ಇವರು ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನ ಮಾಡಬಹುದು. ಹಾಗೆ ಇಲ್ಲಿ ರಾಜ್ಯ ಶಾಸಕಾಂಗ ಮಾಡಬಹುದಂಥ ವಿಷಯಗಳ ಮೇಲೆ ಮಾತ್ರ ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನ ಹೊರಡಿಸಬಹುದಾಗಿರುತ್ತೆ. ಹಾಗೆ ಇಲ್ಲಿ ರಾಷ್ಟ್ರಪತಿಗಳ ಒಂದು ಸುಗ್ರೀವಾಜ್ಞೆ ಸಂಸತ್ತಿನ ಕಾಯ್ದೆಯಂತೆ ಮಿತಿಗಳಿಗೆ ಒಳಪಟ್ಟಿರುತ್ತೆ. ಹಾಗೆ ಇಲ್ಲಿ ರಾಜ್ಯದ ಶಾಸಕಾಂಗದ ಒಂದು ಕಾಯ್ದೆಯಂತೆ ಇವು ಕೂಡ, ಅಂದರೆ ರಾಜ್ಯಪಾಲರ ಒಂದು ಸುಗ್ರೀವಾಜ್ಞೆಗಳು ಮಿತಿಗೆ ಒಳಪಟ್ಟಿರುತ್ತೆ. ಸೊ ಹಾಗೆ ಇವರು ಯಾವ ಒಂದು ಸಂದರ್ಭದಲ್ಲಿ ಕೂಡ ಇವರು ಇಬ್ಬರು ಕೂಡ ಸುಗ್ರೀವಾಜ್ಞೆಯನ್ನು ಹಿಂಪಡೆಯಬಹುದಾಗಿರುತ್ತೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಏನಂತಂದರೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾತ್ರ ಅವರು ಸುಗ್ರೀವಾಜ್ಞೆಯನ್ನು ಪ್ರಕಟಿಸಬಹುದು ಅಥವಾ ಹಿಂಪಡೆಯಬಹುದು. ಸೊ ಇದರರ್ಥ ಈ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವಂಥದ್ದು ರಾಜ್ಯಪಾಲರ ಅಥವಾ ರಾಷ್ಟ್ರಪತಿಗಳ ಒಂದು ವಿವೇಚನಾಧಿಕಾರ ಅಲ್ಲ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ವಿವೇಚನಾಧಿಕಾರ ಅಲ್ಲ ಅದು. ಅವ್ರು ಏನು ಮಾಡ್ತಾರೆ, ಈ ಒಂದು ಮುಖ್ಯಮಂತ್ರಿ ಅಥವಾ ಈ ಒಂದು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಏನು ಮಾಡ್ತಾರೆ, ಅವರು ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ, ಹಾಗೆ ಅದನ್ನು ಹಿಂಪಡೀತಾರೆ ಅನ್ನುವಂಥದ್ದು. ಹಾಗೆ ಈ ಸುಗ್ರೀವಾಜ್ಞೆನ ಸಂಸತ್ತು ಮತ್ತೆ ಸಭೆ ಸೇರಿದಾಗ ಏನು ಮಾಡ್ತಾರೆ ಅಂತಂದರೆ 2 ಸದನಗಳ ಮುಂದೆ ಏನು ಮಾಡ್ತಾರೆ, ಅವುಗಳನ್ನ ಮಂಡಿಸ್ತಾರೆ. ಅದೇ ರೀತಿ ಪ್ರಕ್ರಿಯೆ ಕೂಡ ಇಲ್ಲಿ ರಾಜ್ಯಪಾಲರಿಗೆ ಕೂಡ ಅನ್ವಯ ಆಗತ್ತೆ. ಹಾಗೆ ಇಲ್ಲಿ ಸುಗ್ರೀವಾಜ್ಞೆ ಮಾಡಲಿಕ್ಕೆ ಇಲ್ಲಿ ಯಾವುದೇ ಸೂಚನೆ ಅಗತ್ಯ ಇರುವುದಿಲ್ಲ. ಆದರೆ ಇಲ್ಲಿ ರಾಜ್ಯಪಾಲರು ಅಂತ ಬಂದಾಗ ಇಲ್ಲಿ 3 ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳ ಸೂಚನೆಗಳಿಲ್ಲದೆ ಅವರು ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಸಾಧ್ಯವಿಲ್ಲ. ಸೊ ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ, ರಾಷ್ಟ್ರಪತಿಗಳ ಸೂಚನೆ ಅಗತ್ಯ ಇರುತ್ತೆ. ಆದರೆ ಇಲ್ಲಿ ಈ ರೀತಿ ರಾಷ್ಟ್ರಪತಿಗಳು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾದ್ರೆ ಯಾವುದೇ ಸೂಚನೆ ಅಗತ್ಯ ಇರೋದಿಲ್ಲ. ಬಟ್ ಇಲ್ಲಿ ರಾಜ್ಯಪಾಲರಿಗೆ ಅದು ಅನ್ವಯ ಆಗತ್ತೆ. ಸೊ ಇಲ್ಲಿ ನೋಡಿ, ಅದೇ ನಿಬಂಧನೆಯನ್ನು ಹೊಂದಿರುವ ಮಸೂದೆಯನ್ನು ರಾಜ್ಯ ಶಾಸಕಾಂಗದಲ್ಲಿ ಪರಿಚಯಿಸಲು ರಾಷ್ಟ್ರಪತಿಗಳ ಒಂದು ಪೂರ್ವಾನುಮತಿ ಅಗತ್ಯ ಬಿದ್ದರೆ, ಅಂದರೆ ಇವಾಗ ರಾಜ್ಯಪಾಲರು ಯಾವ ಒಂದು ವಿಷಯದ ಕುರಿತು ಇವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇರ್ತಾರೆ, ಸೊ ಅಂಥದ್ದೇ ನಿಬಂಧನೆಗಳನ್ನ ಹೊಂದಿರುವಂಥ ಮಸೂದೆಯನ್ನು ರಾಜ್ಯ ಶಾಸಕಾಂಗದಲ್ಲಿ ಪರಿಚಯಿಸಲಿಕ್ಕೆ ರಾಷ್ಟ್ರಪತಿಗಳ ಒಂದು ಪೂರ್ವಾನುಮತಿಯನ್ನು ತೆಗೆದುಕೊಂಡಿದ್ರ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ರಾಷ್ಟ್ರಪತಿಗಳ ಒಂದು ಸೂಚನೆ ಬೇಕಾಗತ್ತೆ. ಹಾಗೆ ಅಧ್ಯಕ್ಷರಿಗೆ, ಅಂದರೆ ರಾಷ್ಟ್ರಪತಿಗಳ ಒಂದು ಪರಿಗಣನೆಗೆ ಅದೇ ನಿಬಂಧನೆಯನ್ನು ಹೊಂದಿರುವ ಮಸೂದೆಯನ್ನು ಕಾಯ್ದಿರಿಸುವುದು ಅಗತ್ಯವೆಂದು ಅವರು ಭಾವಿಸಿದಂಥ ಸಂದರ್ಭದಲ್ಲಿ, ಹಾಗೆ ಅದೇ ನಿಬಂಧನೆಯನ್ನು ಹೊಂದಿರುವ ರಾಜ್ಯ ಶಾಸಕಾಂಗದ ಕಾಯ್ದೆಯು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯದೇ ಅಮಾನ್ಯವಾಗುತ್ತಿದ್ದರೆ ಇಂತಹ ಒಂದು ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿಗಳ ಸೂಚನೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಸೊ ನಾವಿವಾಗ ಭಾರತದಲ್ಲಿ ಇರುವಂಥ ಈ ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳ ಒಂದು ನಡುವಿನ ಪಾತ್ರವನ್ನು ನೋಡೋಣ. ಸೊ ಇಲ್ಲಿ ರಾಜ್ಯಪಾಲರು ಅಂತಂದರೆ ಇವಾಗ ರಾಜ್ಯಗಳಿಗೆ ಇವ್ರನ್ನ ನೇಮಕ ಮಾಡಲಾಗಿರುತ್ತೆ. ಸೊ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರುಗಳನ್ನ ಸೊ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ನೇಮಕ ಮಾಡಲಾಗಿರುತ್ತೆ. ಸೊ ಇಲ್ಲಿ ರಾಜ್ಯಪಾಲರನ್ನು ಸಂವಿಧಾನದ 153ನೇ ಅಡಿಯಲ್ಲಿ ಇವರನ್ನು ನೇಮಕ ಮಾಡಲಾಗುತ್ತೆ. ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಅವರನ್ನು
ಅಂಡರ್ ಆರ್ಟಿಕಲ್ 239 ಪ್ರಕಾರ ಭಾರತದ ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶವನ್ನು ರಾಷ್ಟ್ರಪತಿಗಳು ನೇಮಿಸುವಂಥ ಆಡಳಿತಗಾರನ ಮೂಲಕ ನಿರ್ವಹಿಸಬೇಕನ್ನುವಂಥದ್ದಿದೆ. ಹಾಗೆ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ, ಪುದುಚೇರಿ, ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಎಂದು ಕರೆಯಲಾಗುತ್ತೆ. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅವ್ರನ್ನ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿ ಕರೆಯಲಾಗತ್ತೆ. ಹಾಗೆ ಇಲ್ಲಿ ರಾಜ್ಯಪಾಲರು ರಾಜ್ಯದ ಒಂದು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಸೊ ಇಲ್ಲಿ ನೋಡಿ, ಲೆಫ್ಟಿನೆಂಟ್ ಗವರ್ನರ್ ಅವರು ಒಬ್ಬ ಆಡಳಿತಗಾರನಾಗಿ ಇರ್ತಾನೆ, ಆದರೆ ಅವರು ಸಾಂವಿಧಾನಿಕ ಮುಖ್ಯಸ್ಥರಲ್ಲ ಅನ್ನುವಂಥದ್ದು. ಹಾಗೆ ಸೊ ಇಲ್ಲಿ ರಾಜ್ಯಗಳು ತಮ್ಮದೇ ಆದಂಥ ಸರ್ಕಾರವನ್ನು ಹೊಂದಿರುತ್ತೆ. ಆದರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶವು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಡಳಿತವನ್ನು ನಡೆಸಲ್ಪಡುತ್ತೆ. ಉದಾಹರಣೆಗೆ ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರ್, ದೆಹಲಿ, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳು ಶಾಸಕಾಂಗವನ್ನು ಹೊಂದಿದೆ. ಹಾಗೆ ಇಲ್ಲಿ ರಾಜ್ಯಪಾಲರು ಸಮಿತಿಯ ಒಂದು ಸಲಹೆಯಂತೆ ಕೆಲಸವನ್ನು ಮಾಡ್ತಾರೆ. ಹಾಗೆ 2017ರಲ್ಲಿ ಏನು ಹೇಳುತ್ತೆ ಅಂದರೆ, ಈ ಒಂದು ಲೆಫ್ಟಿನೆಂಟ್ ಗವರ್ನರ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾವುದೇ ರಾಜ್ಯದ ರಾಜ್ಯಪಾಲರಿಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದಾರೆ ಎಂದು ಹೇಳುತ್ತಾ. ಸೊ ಹೀಗಾಗಿ ಅವರು ಸಮಿತಿಯ ಮಾತನ್ನು ಕೇಳಬೇಕಾಗಿಲ್ಲ ಅನ್ನೋಂತ ಹೇಳಿದ. ಸೊ ಇದರೊಟ್ಟಿಗೆ ನಾವು ಮೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನ ಕೂಡ ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ನೋಡೋಣ. ಸೊ ಈಗಾಗಲೇ ನಾವು ರಾಜ್ಯಪಾಲರ ಒಂದು ಸಾಂವಿಧಾನಿಕ ಸ್ಥಾನವನ್ನು ನೋಡಿದ್ದೀವಿ. ಸೊ ಇವರು ರಾಜ್ಯದ ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಸೊ ರಿಯಲ್ ಪವರ್ ಇರುವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಳಿ ಇರುತ್ತೆ. ಸೊ ಇವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಇರ್ತಾರೆ ಅನ್ನುವಂಥದ್ದನ್ನು. ಹಾಗೆ ಇವರು ಮಂತ್ರಿಮಂಡಲದೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾರೆ ಅಂತಂದರೆ, ಇವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ವಿವೇಚನಾಧಿಕಾರ ಇರುತ್ತೆ. ಹಾಗೆ ಇವರು ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸನ್ನು ಮಾಡ್ತಾರೆ. ಸೊ ಯಾವ ಒಂದು ಸಂದರ್ಭದಲ್ಲಿ. ಹಾಗೆ ಇವರು ಸರ್ಕಾರದ ರಚನೆ ಮತ್ತು ಬಹುಮತದ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ಮಸೂದೆಗಳ ಮೇಲೆ ಅಧಿಕಾರ ಕೂಡ, ಅಂದರೆ ಇಲ್ಲಿ ರಾಜ್ಯಪಾಲರಿಗೆ 3 ಆಯ್ಕೆಗಳಿರುತ್ತೆ ಮಸೂದೆ ಅಂತ ಬಂದಾಗ, ಅಂದರೆ ಅವರ ಆಯ್ಕೆಗೆ ಒಪ್ಪಿಗೆಗೆ ಕಳಿಸಿದಾಗ. ಸೊ ಇಲ್ಲಿ ಮಸೂದೆಗೆ ಒಪ್ಪಿಗೆಯನ್ನು ನೀಡಬಹುದು ಅಥವಾ ಅದನ್ನು ಮರುಪರಿಶೀಲನೆಗೆ ವಿಧಾನಸಭೆಗೆ ಹಿಂದಿರುಗಿಸಬಹುದು. ಹಾಗೆ ಅದನ್ನು ಇಲ್ಲಿ ರಾಷ್ಟ್ರಪತಿಯ ಪರಿಗಣನೆಗೆ ಮೀಸಲಿಡುವಂಥದ್ದು. ಸೊ ಇಲ್ಲಿ ಮರು ಅಂಗೀಕಾರವಾದ ನಂತರ, ಅಂದರೆ ಏನಿವಾಗ ರಾಜ್ಯ ಶಾಸಕಾಂಗಕ್ಕೆ ಕಳಿಸಿರ್ತಾರೆ, ಸೊ ಅದು ಪರಿಶೀಲನೆ ಅಂದರೆ ತಿದ್ದುಪಡಿ ಇಲ್ಲದೆ ಮತ್ತೆ ಅದನ್ನು ರಾಜ್ಯಪಾಲರಿಗೆ ಕಳಿಸಿದಾಗ ಅದನ್ನು ಒಪ್ಪಿಗೆಯನ್ನು ನೀಡಲೇಬೇಕಾಗತ್ತೆ. ಆದರೆ ಇಲ್ಲಿ ರಾಜ್ಯಪಾಲರಿಗೆ ವೀಟೋ ಅಧಿಕಾರ ಇಲ್ಲ. ಅಂದರೆ ತಮ್ಮ ಬಳಿಯ ಅದನ್ನು ಏನಿವಾಗ ರಾಷ್ಟ್ರಪತಿಗಳಿಗೆ ಇದೆ ಆ ರೀತಿ ಅಧಿಕಾರ ಇವರಿಗೆ ಇಲ್ಲ. ಸೊ ಹೀಗಾಗಿ ಅಂದರೆ ತಮ್ಮ ಬಳಿಯ ಆ ಮಸೂದೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ. ಸೊ ಹೀಗಾಗಿ ಏನು ಮಾಡಬೇಕಾಗತ್ತೆ, ರಾಜ್ಯಪಾಲರು ಸಾಧ್ಯವಾದಷ್ಟು ಬೇಗ ಅದನ್ನು ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥದ್ದಿದೆ. ಸೊ ಹೀಗಾಗಿ ಮಸೂದೆಗಳನ್ನು ಅನಿರ್ದಿಷ್ಟಾವಧಿಗೆ ತಡೆ ಹಿಡಿಯುವುದು ಅಸಂವಿಧಾನಿಕ ಅನ್ನೋದನ್ನು ಈಗಾಗಲೇ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ಗಳು ಹೇಳಿದ. ಸೊ ಇದರೊಟ್ಟಿಗೆ ನಾವು ನೋಡಿದ್ದೀವಿ ಕಾರ್ಯಾಂಗೀಯ ಅಧಿಕಾರಗಳನ್ನ ನೋಡಿದ್ದೀವಿ. ಹಾಗೆ ಅವರ ಒಂದು ಶಾಸಕಾಂಗ ಅಧಿಕಾರಗಳನ್ನ ನೋಡಿದ್ದೀವಿ. ಸೊ ಇಲ್ಲಿ ಶಾಸಕಾಂಗ ಅಧಿಕಾರಗಳಲ್ಲಿ ಒಂದು ಅಂಶವನ್ನು ನಾವು ಬಿಟ್ಟಿದ್ವಿ, ಏನು ಅಂತಂದರೆ ಇಲ್ಲಿ ಸೊ ಈ ಹಿಂದೆ ರಾಜ್ಯಪಾಲರು ಒಬ್ಬರನ್ನು ಅಂದರೆ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ರಾಜ್ಯ ವಿಧಾನಸಭೆಗಳಿಗೆ ನೇಮಕವನ್ನು ಮಾಡ್ತಾಯಿದ್ರು, ರಾಜ್ಯ ವಿಧಾನಸಭೆಗಳಿಗೆ. ಆದರೆ ಸೊ ಇಲ್ಲಿ ಏನು ಮಾಡಲಾಗತ್ತೆ, ಆ ಒಂದು ನಿಬಂಧನೆಯನ್ನು ಇವಾಗ ತೆಗೆದುಹಾಕಲಾಗಿದೆ. ಸೊ ಇವಾಗ ಯಾವುದೇ ಒಂದು ಆಂಗ್ಲೋ ಇಂಡಿಯನ್ನ ನಾಮನಿರ್ದೇಶನ ಮಾಡೋದಿಲ್ಲ. ಸೊ ನಾವು ಈಗಾಗಲೇ ಕೂಡ ಹಣಕಾಸಿನ ಅಧಿಕಾರಗಳನ್ನು ಕೂಡ ನೋಡಿದ್ದೀವಿ. ಹಾಗೆ ನ್ಯಾಯಾಂಗ ಅಧಿಕಾರಗಳನ್ನ ನೋಡಿದ್ದೀವಿ. ಹಾಗೆ ಇನ್ನು ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಇದರ ಬಗ್ಗೆ ನೋಡೋದಾದ್ರೆ, ಸೊ ಇಲ್ಲಿ ಈ ಒಂದು ರೀತಿಯ ಆಳ್ವಿಕೆಯನ್ನು ಘೋಷಿಸುವಂಥದ್ದು ಅಂಡರ್ ಆರ್ಟಿಕಲ್ 356 ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಿರುವಂಥ ಒಂದು ವಿಧಿಯಾಗಿದೆ. ಸೊ ಯಾವಾಗ ಘೋಷಣೆಯನ್ನು ಮಾಡ್ತಾರೆ ಅಂತಂದರೆ, ಇಲ್ಲಿ ತನ್ನ ರಾಜ್ಯದಲ್ಲಿ ಸಾಂವಿಧಾನಿಕ ಕುಸಿತ ಉಂಟಾದಾಗ, ಅಂದರೆ ಯಾವುದೇ ಒಂದು ಪಕ್ಷ ಇಲ್ಲಿ ಸಂವಿಧಾನಬದ್ಧವಾಗಿ ಸರ್ಕಾರವನ್ನು ನಡೆಸ್ತಾ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ, ಸೊ ಅಂಥ ಒಂದು ಸಂದರ್ಭದಲ್ಲಿ ಇವರು ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆಯನ್ನು ಮಾಡಬಹುದು. ಸೊ ಅದರಲ್ಲಿ ರಾಷ್ಟ್ರಪತಿ ಘೋಷಣೆಯಾದ 2 ತಿಂಗಳ ನಂತರ, ಸೊ ನಂತರದಲ್ಲಿ ಅವರು ಸಂಸತ್ತಿನ ಅನುಮೋದನೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಆವಾಗ ಸಂಸತ್ತಿನ ಅನುಮೋದನೆ ಕೊಂಡ್ರೆ ಮತ್ತೆ ಅದೇನಾಗುತ್ತೆ, 6 ತಿಂಗಳು ವಿಸ್ತರಣೆ ಆಗುತ್ತೆ. ಸೊ ಈ ರೀತಿ ರಾಜ್ಯಗಳಲ್ಲಿ ಹಲವಾರು ಬಾರಿ ಏನಾಗಿದೆ ಅಂತಂದರೆ ರಾಷ್ಟ್ರಪತಿ ಆಳ್ವಿಕೆ ಅನ್ನುವಂಥದ್ದು ಜಾರಿಗೊಂಡಿದೆ. ಸೊ ಅಂದರೆ 1950ರಿಂದ ಇಂದಿನವರೆಗೆ ಸುಮಾರು 134ಕ್ಕೂ ಬಾರಿ ಏನಾಗಿದೆ ರಾಷ್ಟ್ರಪತಿ ಆಳ್ವಿಕೆ ಅನ್ನೋದು ಜಾರಿಗೊಂಡಿದೆ. ಸೊ ಅತಿ ಹೆಚ್ಚಾಗಿ
ಮಣಿಪುರ ಮತ್ತು ಉತ್ತರ ಪ್ರದೇಶದಲ್ಲಾಗಿದೆ. ಸೊ ಅತಿ ದೀರ್ಘಾವಧಿಯವರೆಗೆ ಅಂತಂದರೆ ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಿರುವಂಥದ್ದು. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಕೂಡ ನೀಡಿದೆ ಈ ಒಂದು ರಾಷ್ಟ್ರಪತಿಗಳ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ. ಸೊ ವೆರಿ ಇಂಪಾರ್ಟೆಂಟ್ ಪ್ರಕರಣ ಇದು. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 1994. ಸೊ ಏನಿವಾಗ ಬಸವರಾಜ ಬೊಮ್ಮಾಯಿ ಅವರು ಏನಿದ್ರು, ಸೊ ಈ ಹಿಂದಿನ ಕರ್ನಾಟಕದ ಮುಖ್ಯಮಂತ್ರಿ, ಅವರ ತಂದೆಯವರು ಇವರು SR ಬೊಮ್ಮಾಯಿ ಅವರು. ಸೊ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅನ್ನುವಂಥದ್ದು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತೆ ಅನ್ನುವಂಥದ್ದನ್ನು ಹೇಳುತ್ತಾ. ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಅನ್ನೋದನ್ನು ಹೇಳುತ್ತಾ. ಸೊ ಇದರೊಟ್ಟಿಗೆ ಇಲ್ಲಿ ಬಹುಮತದ ಪರೀಕ್ಷೆ ಅನ್ನುವಂಥದ್ದು, ಅಂದರೆ ಇವಾಗ ಸರ್ಕಾರ ಇಲ್ಲಿ ರಚಿಸಬೇಕಿದ್ರೆ ಸೊ ಅದು ಬಹುಮತವನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ಬಹುಮತ. ಸೊ ಈ ಬಹುಮತ ಪರೀಕ್ಷೆ ಅನ್ನುವಂಥದ್ದು ಎಲ್ಲಿ ಆಗಬೇಕು? ಸದನದಲ್ಲಿ, ಅಂದರೆ ಅದು ವಿಧಾನಸಭೆಯಲ್ಲಿ ಆಗಬೇಕು. ಓಕೆ ಅನ್ನುವಂಥದ್ದು ಹೇಳುತ್ತಾ. ಹಾಗೆ ಇಲ್ಲಿ ರಾಜ್ಯಗಳು ಇಲ್ಲಿ ಕೇಂದ್ರದ ಅಂಗಾಂಗಗಳೆಲ್ಲ ಅನ್ನುವಂಥದ್ದನ್ನು ಹೇಳುತ್ತಾ. ಸೊ ಈಗ ಈ ಮೂಲಕ ಏನಾಗುತ್ತೆ, ಇಲ್ಲಿ ಈ ವಿಧಿ 356ನೇ ವಿಧಿಯ ದುರುಪಯೋಗಕ್ಕೆ ಈ ಒಂದು ತೀರ್ಪಿನ ಮೂಲಕ ಕಡಿವಾಣವನ್ನು ಹಾಕುತ್ತಾ. ಅಂದರೆ ಅದನ್ನು ನ್ಯಾಯಾಂಗ ವಿಮರ್ಶೆಗೆ ಪರಿಶೀಲನೆಗೆ ಏನು ಮಾಡುತ್ತೆ, ಒಳಪಡಿಸುತ್ತೆ ಅನ್ನುವಂಥದ್ದು ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಕೇಂದ್ರದಲ್ಲಿರುವಂಥ ಒಂದು ಪಕ್ಷಗಳು, ಸೊ ತಮ್ಮ ವಿರೋಧ ಪಕ್ಷಗಳಿರುವಂಥ ರಾಜ್ಯಗಳು, ಸೊ ಅಲ್ಲಿ ಏನು ಮಾಡುತ್ತೆ, ಇಂಥ ಒಂದು ಕ್ರಮಗಳನ್ನ ಆಗಾಗ ಜಾರಿಗೊಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ರೀತಿ ರಾಷ್ಟ್ರಪತಿ ಆಳ್ವಿಕೆ ಅನ್ನುವಂಥದ್ದು ಸರಿಯಾಗಿ ಅದನ್ನು ನ್ಯಾಯಾಂಗದ ಒಂದು ಅಥವಾ ಕಾನೂನುಬದ್ಧವಾಗಿ ಜಾರಿಗೊಳಿಸಿದಾರಾ ಇಲ್ವಾ ಅನ್ನೋಂಥದ್ದನ್ನು ಪರೀಕ್ಷೆ ಮಾಡುವಂಥದ್ದು ನ್ಯಾಯಾಂಗ ಮಾಡುತ್ತಾ. ಸೊ ಈ ಮೂಲಕ ಇದರ ದುರುಪಯೋಗಕ್ಕೆ ಏನು ಮಾಡುತ್ತೆ, ಇಲ್ಲಿ ಕಡಿವಾಣವನ್ನು ಹಾಕುತ್ತಾ. ಸೊ ಇಲ್ಲಿ ರಾಜ್ಯಪಾಲರ ಒಂದು ಹುದ್ದೆಯ ಸಮಸ್ಯೆಗಳು ಏನಾಗಿದೆ ಅನ್ನುವಂಥ ನೋಡೋಣ. ಸೊ ಈ ರೀತಿಯ ಒಂದು ರಾಜ್ಯಪಾಲರ ಹುದ್ದೆ ಏನಾಗುತ್ತೆ ಅಂದರೆ ಆಗಾಗ ಸರ್ಕಾರದವನ್ನು ಇಕ್ಕಟ್ಟಿಗೆ ಸಲ್ಲಿಸುವಂಥ ಒಂದು ಸನ್ನಿವೇಶ ಬರುತ್ತೆ. ಸೊ ಮೊದಲನೇದಾಗಿ ಏನಂತಂದರೆ ಇಲ್ಲಿ ಸೇವಾ ಭದ್ರತೆ ಇಲ್ಲ ಇವರಿಗೆ, ಅಂದರೆ ಇವರನ್ನು ಯಾವಾಗ ಬೇಕಾದರೂ ವಜಾ ಮಾಡಬಹುದು. ಸೊ ಇವರ ವಜಾಗೆ ಕಾರಣಗಳನ್ನು ಕೂಡ ಹೇಳಿಲ್ಲ, ಸಂವಿಧಾನ ಪೀಠ ಹೇಳಿದ. ಸೊ ಒಂದು ದುಷ್ಕೃತ್ಯ ಅಥವಾ ಒಂದು ನಿರ್ದಿಷ್ಟ ಬಲವಾದಂಥ ಕಾರಣದ ಆಧಾರದ ಮೇಲೆ ಅವರನ್ನು ವಜಾ ಮಾಡಬೇಕು ಅಂತ ಹೇಳಿ, ಆದರೂ ಕೂಡ ಏನು ಮಾಡ್ತಾರೆ, ಇಲ್ಲಿ ರಾಷ್ಟ್ರಪತಿಗಳು ತಮ್ಮ ಇಚ್ಛೆಯ ಮೇರೆಗೆ ಯಾವಾಗ ಬೇಕಾದರೂ ಅವರು ಅಧಿಕಾರದಲ್ಲಿ ಇರ್ತಾರೆ, ಆದರೆ ಅವರನ್ನು ಯಾವಾಗ ಬೇಕಿದ್ರೂ ಕೂಡ ತೆಗೆದು ಹಾಕ್ಬೋದಾಗಿರುತ್ತೆ. ಹಾಗೆ ಇವರು ಕೇಂದ್ರ ಸರ್ಕಾರದ ರಾಜಕೀಯ ಒತ್ತಡ ಇವರಿಗೆ ಇರುತ್ತೆ, ಯಾಕಂದರೆ ಇವರು ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಿರ್ತಾರೆ. ಹಾಗೆ ವಿರೋಧ ಪಕ್ಷಗಳ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇವರ ನಡುವೆ ಆಗಾಗ ಸಂಘರ್ಷಗಳಾಗ್ತಾ ಇದೆ. ಹಾಗೆ ಇವರು ಏನು ಮಾಡ್ತಾಯಿದ್ದಾರೆ, ಆರ್ಟಿಕಲ್ 163 ಮತ್ತು ಆರ್ಟಿಕಲ್ 356ರ ದುರುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅಂದರೆ ಇಲ್ಲಿ ಅಂಡರ್ ಆರ್ಟಿಕಲ್ 163 ಅಂತಂದರೆ ಇವರು ಏನು ಮಾಡಬೇಕು, ಬಹುಮತ ಹೊಂದಿರುವಂಥ ಪಕ್ಷಗಳಿಗೆ ಅಧಿಕಾರವನ್ನು ರಚಿಸಲಿಕ್ಕೆ ಅನುಮತಿಯನ್ನು ನೀಡಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಬಹುಮತವನ್ನು ಹೊಂದಿರುವಂಥ ಪಕ್ಷಗಳನ್ನ ಬಿಟ್ಟು ಬೇರೆ ಒಂದು ಪಕ್ಷಗಳಿಗೆ ಏನು ಮಾಡ್ತಾರೆ, ಇವರು ಆ ಒಂದು ಅಧಿಕಾರವನ್ನು ನೀಡ್ತಾರೆ. ಹಾಗೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೂಡ ಇಲ್ಲಿ ಶಿಫಾರಸನ್ನು ಮಾಡಿಬಿಡ್ತಾರೆ. ಸೊ ನೇರವಾಗಿ ಏನಂತಂದರೆ ಆಯಾ ರಾಜ್ಯಗಳ ರಾಜ್ಯಪಾಲರು ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸಬೇಕಂತ ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ದುರುಪಯೋಗ ಆಗ್ತಾ ಇರುವಂಥದ್ದು. ಹಾಗೆ ಇವರಿಗೆ ಕೇಂದ್ರದ ಏಜೆಂಟ್ ಎಂಬ ಒಂದು ಹಣೆಪಟ್ಟಿಗಿದೆ, ಆರೋಪ ಇದೆ. ಸೊ ನಾವಿಲ್ಲಿ ಇತ್ತೀಚಿನ ಒಂದು ಸಂಘರ್ಷಗಳನ್ನ ನೋಡೋದಾದ್ರೆ, ಸೊ ಪಶ್ಚಿಮ ಬಂಗಾಳದಲ್ಲಿ ಏನು ಆಗಿದೆ ಅಂತಂದರೆ ಇವರ ಒಪ್ಪಿಗೆಗಾಗಿ ಕಳಿಸಲಾಗಿರುವಂಥ ಮಸೂದೆಗಳಿಗೆ ಇವರು ಅಂಕಿತವನ್ನು ಅಥವಾ ಸಹಿಯನ್ನು ಹಾಕಲಿಕ್ಕೆ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಅಂದರೆ ದೀರ್ಘಾವಧಿಯ ಬಳಿಗೆ ಅವುಗಳನ್ನು ತಮ್ಮ ಬಳಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನು ತಮಿಳುನಾಡಿನಲ್ಲಿ ನೋಡೋದಾದ್ರೆ ನೀಟ್ ಮಸೂದೆಗೆ ಒಂದು ವಿವಾದ ಕೂಡ ಆಗಿತ್ತು. ಹಾಗೆ ಮಹಾರಾಷ್ಟ್ರದಲ್ಲಿ ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮತ್ತು ಅಲ್ಲಿನ ಮಹಾರಾಷ್ಟ್ರ ಸರ್ಕಾರದ ನಡುವೆ ವಿವಾದವೂ ಕೂಡ ಉಂಟಾಗಿತ್ತು. ಸೊ ಈ ರೀತಿ ಒಂದು ರಾಜ್ಯಪಾಲರ ಹುದ್ದೆಗೆ ಸಂಬಂಧಪಟ್ಟಂತೆ ಹಲವಾರು ಸಮಿತಿಗಳು ಶಿಫಾರಸನ್ನು ಮಾಡುತ್ತೆ, ಏನು ಸುಧಾರಣೆಗಳಾಗಬೇಕು ಅನ್ನುವಂಥದ್ದು. ಸೊ ಸುಧಾರಣಾ ಶಿಫಾರಸುಗಳು. ಸೊ ಇಲ್ಲಿ ಮೊದಲನೇದಾಗಿ ಸರ್ಕಾರಿ ಆಯೋಗ ಏನು ಹೇಳುತ್ತೆ ಅಂದರೆ, ಅವರು ತವರು ರಾಜ್ಯದಲ್ಲಿ ನೇಮಕ ಬೇಡ. ಅಂದರೆ ಇವಾಗ ಆ ವ್ಯಕ್ತಿ ಕರ್ನಾಟಕದವನಾಗಿದ್ದರೆ ಸೊ ಅವರನ್ನು ಕರ್ನಾಟಕದ ರಾಜ್ಯಪಾಲರನ್ನಾಗಿ ಮಾಡಬಾರ್ದು, ಅಥವಾ ಆಯಾ ರಾಜ್ಯಗಳ ವ್ಯಕ್ತಿಗಳನ್ನ ಆಯಾ ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ. ಹಾಗೆ ಅವರು ರಾಜಕೀಯವಾಗಿ ಸಕ್ರಿಯ ವ್ಯಕ್ತಿಗಳು ಆಗಿರಬಾರ್ದು, ಪೊಲಿಟಿಕಲಿ ಆ್ಯಕ್ಟಿವ್ ಆಗಿರಬಾರ್ದು. ಹಾಗೆ
ನೇಮಕಕ್ಕೆ ಮೊದಲು ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚನೆ ಮಾಡಬೇಕು ಅನ್ನುವಂಥದ್ದನ್ನು, ಹಾಗೆ ನಿವೃತ್ತಿಯ ನಂತರ ಅವರು ಲಾಭದಾಯಕ ಹುದ್ದೆಯನ್ನು ಬೇಡ ಅನ್ನುವಂಥದ್ದನ್ನು ಇಲ್ಲಿ ಹೇಳುತ್ತಾ. ಸೊ ಇದರರ್ಥ ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಸರ್ಕಾರದ ಪರವಾಗಿ ಇಲ್ಲಿ ಏನಾದರೂ ನಡ್ಕೊಂಡ್ರೆ ಅಥವಾ ತೀರ್ಮಾನ ಕೈಗೊಂಡ್ರೆ ಅವರಿಗೆ ಮುಂದೆ ಲಾಭದಾಯಕ ಹುದ್ದೆಗಳನ್ನ ನೀಡ್ತೀವಿ ಅನ್ನುವಂಥ ಆಶೆ ಆಮಿಷಗಳ ದೃಷ್ಟಿಯಿಂದ ಏನು ಮಾಡ್ಬೋದು, ಅವರು ಕ್ರಮಗಳನ್ನು ಕೈಗೊಳ್ಳಬಹುದು. ಆ ಕಾರಣಕ್ಕಾಗಿ ಅವರು ಯಾವುದೇ ರೀತಿಯ ಒಂದು ಲಾಭದಾಯಕ ಹುದ್ದೆಯನ್ನು ಬೇಡ ಅಂತ ಹೇಳ್ತಾರೆ. ಹಾಗೆ ಇದರೊಟ್ಟಿಗೆ ಸಂವಿಧಾನ ಪುನರ್ ಪರಿಶೀಲನಾ ಆಯೋಗ ಕೂಡ ಒಂದಿಷ್ಟು ಶಿಫಾರಸುಗಳನ್ನ ಹೇಳುತ್ತೆ. ಸೊ ಅವುಗಳಲ್ಲಿ ಪಾರದರ್ಶಕ ನೇಮಕ ನೀತಿ, ಅಂದರೆ ಇವರನ್ನ ನೇಮಕ ಮಾಡಲಿಕ್ಕೆ ಒಂದು ಸಮಿತಿ ಇರಬೇಕು, ಅದು ಪಾರದರ್ಶಕವಾಗಿರಬೇಕು ಅನ್ನುವಂಥದ್ದು. ಹಾಗೆ ಇವರಿಗೆ ಕಡ್ಡಾಯ 5 ವರ್ಷಗಳ ಅವಧಿ ಇರಬೇಕು ಅನ್ನುವಂಥದ್ದು. ಸೊ ಕಡ್ಡಾಯವಾಗಿರಬೇಕು, ಇವರನ್ನ ಯಾವಾಗ ಬೇಕೋ ಹಾಗೆ ತೆಗಿಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಇವರ ಒಂದು ವಿಧಾನಮಂಡಲದಿಂದ ವಜಾ ಮಾಡುವಂಥ ವ್ಯವಸ್ಥೆ, ಅಂದರೆ ಇವರನ್ನ ಯಾರು ವಜಾ ಮಾಡ್ಬೋದು, ಇವಾಗ ಅದನ್ನು ರಾಷ್ಟ್ರಪತಿಗಳು ಇವರನ್ನ ತೆಗೆದು ಹಾಕ್ತಾರೆ, ಆದರೆ ಇಲ್ಲಿ ಇವರ ಬದಲಾಗಿ ವಿಧಾನಮಂಡಲದಿಂದ ಇವರನ್ನ ವಜಾ ಮಾಡುವಂಥ ವ್ಯವಸ್ಥೆ ಜಾರಿ ಆಗಬೇಕು ಅನ್ನುವಂಥ ಹೇಳಿದ್ದಾರೆ. ಹಾಗೆ ಇದು ಸಂವಿಧಾನಾತ್ಮಕವಾಗಿ ಶಕ್ತಿಶಾಲಿಯನ್ನಾಗಿ ಮಾಡಬೇಕು ಇವರನ್ನು ಕೂಡ. ಹಾಗೆ ವಾಸ್ತವದಲ್ಲಿ ರಾಜಕೀಯವಾಗಿ ಸುರಕ್ಷಿತರಾಗಿದ್ದಾರೆ. ಹಾಗೆ ಹುದ್ದೆಯ ಗೌರವ ರಕ್ಷಣೆಗೆ ಸಂವಿಧಾನಾತ್ಮಕ ಒಂದು ಸುಧಾರಣೆ ಅಗತ್ಯ ಅನ್ನುವಂಥದ್ದನ್ನು ಈ ಒಂದು ಪುನರ್ ಪರಿಶೀಲನಾ ಆಯೋಗ ಅನ್ನುವಂಥದ್ದು ಹೇಳಿದೆ. ಎಸ್. ಸೊ ನಂತರದ ಕ್ಲಾಸಲ್ಲಿ ನಾವು ಪ್ರಧಾನಮಂತ್ರಿ ಆರ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಚರ್ಚೆನ ಮಾಡೋಣ. ಎಸ್. ಸೊ ಈ ಒಂದು ಕ್ಲಾಸಿನ PDF ನಿಮಗೆ ಬೇಕಾದಲ್ಲಿ ನೀವು ವಿದ್ಯಾವೇದಿಕೆ ಅನ್ನುವಂಥ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗುವ ಮೂಲಕ ನೀವು ಇದರ PDF ಪಡೆದುಕೊಳ್ಬೋದು. ಹಾಗೆ ನಮ್ಮ ಕ್ಲಾಸಿನ ಒಂದು ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸನ್ನು ಏನು ಮಾಡ್ತಾ ಇದ್ದೀವಿ. ನಮಸ್ಕಾರ.